ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ದೇವರ ಮುಂದೆ ನಾವು ಕೃತಜ್ಞರಾಗಿರಬೇಕು ಮತ್ತು ದೇವರ ಸನ್ನಿಧಾನದಲ್ಲಿ ಬರಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಇದನ್ನೆಲ್ಲ ನಮ್ಮನ್ನು ಕಾಪಾಡಿ ದೇವರ ಕೃತಜ್ಞತೆಗಳನ್ನು ಇಲ್ಲಿ ಮಟ್ಟಿಗಳಿಗೆ ನೆಲೆಗೊಳಿಸಿದ್ದಾನೆ. ದೇವರ ಸ್ತೋತ್ರ. ಅಲ್ಲಿ ಪ್ರತಿಯೊಬ್ಬರು ದೇವರ ಆಶೀರ್ವದಿಸಲಿ. ಒಬ್ಬೊಬ್ಬರು ದೇವರು ಉನ್ನತ ಮೇಲ್ಪಡಿಸಲಿಕ್ಕೆ ಸಹಾಯ ಮಾಡಿ ಏನಿದೆಯೋ ಎಲ್ಲರೂ ಕೂಡ ಕಂಡುಕೊಳ್ಳಿಕ್ಕಾಗುವಂತೆ ದೇವರನ್ನು ನೀವು ಪ್ರಾರ್ಥಿಸಲಿ. ಅಲ್ಲೆಲ್ಲ ಪ್ರಾರ್ಥನೆ ಮೂಲಕವಾಗಿ ನಾವು ಒಂದು ಊಟವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ದೇವರೇ ನೀವು ವಂದನೆ ಸಲ್ಲಿಸ್ತೇವೆ, ನಮಗೆಲ್ಲ ಕಲಿಪಿಸಿಕೊಡ್ತೇವೆ. ನಿಮ್ಮ ಜೊತೆಗೆ ನಡೆಸಿ ನಾವು ಮೈಪಡಿಸಿ ಸಹಾಯ ಮಾಡಿ ಪ್ರೀತಿಸಿ ಈ ಸಭಾಕಾಲದ ಒಂದು ಎಫ್ಎಸಿ ಪತ್ರಿಕೆ ಎಫ್ಎಸಿ ಸಭಾಕಾಲವನ್ನು ನಾವು ನೋಡ್ತಿರುವಾಗ ಪದಾರ್ಥಗಳನ್ನು ನಮಗೆ ತಿಳಿಯಪಡಿಸು. ನಿನ್ನ ಉದ್ದೇಶಗಳು ನಿನ್ನ ಆಲೋಚನೆಗಳನ್ನು ನಮಗೆ ತಿಳಿಯಪಡಿಸಬೇಕಾಗ್ತದೆ. ಸಹಾಯ ಮಾಡು. ನಂಬಿಕಸ್ಥನಾಗಿ ನಾವು ನಂಬಿಕಸ್ಥರಾಗಿ ನಾವು ನಿಮಗಾಗಿ ಜೀವಿಸಬೇಕಾಗಿ ಅನುಗ್ರಹಿಸಬೇಕಾಗಿ ನಮ್ಮನ್ನೆಲ್ಲರೂ ಕಲ್ಪಿಸಿಕೊಡ್ತೇವೆ. ನಿಮ್ಮನ್ನು ಒಂದು ಎಲ್ಲ ವಾತಾವರಣ ಅಲ್ಲಿಂದ ತೆಗೆದುಕೊಂಡು ನೀನು ಕಾರ್ಯ ಮಾಡಬೇಕಾಗಿ ಅದ್ಭುತವಾಗಿ ನಡೆಸಬೇಕಾಗಿ ಯೇಸುಕ್ರಿಸ್ತನ ಅಧಿಕಾರವನ್ನು ನಾಮದಲ್ಲಿ ಬೇಡಿ ಬಂದಿದ್ದೇನೆ. ಆಮೆನ್. ಹೇಳುವುದಕ್ಕೆ ನಿನಗೆ ಮನಸ್ಸಿದ್ದರೆ ಹೇಳುವುದಕ್ಕೆ ನಿನಗೆ ಕಿವಿಯಿದ್ದರೆ ಹೇಳುವುದಕ್ಕೆ ನಿನಗೆ ಮನಸ್ಸಿದ್ದರೆ ಹೇಳುವುದಕ್ಕೆ ನಿನಗೆ
ತಿಳಿಸ್ಕೊಡ್ತೇವೆ. ಜೊತೆಗಳು ಹೋಗ್ತಿರುವಾಗ ಜೊತೆಗಳು ಕಲ್ಪನೆ ಪ್ರವಾದ ಸಂದೇಶದಲ್ಲಿ ಜ್ಞಾನ ಸಂದೇಶದಲ್ಲಿ ಏನೇನು ಅದ್ಭುತವಾದ ಹೆಸರು ಅಡಿಗೆಗಳು ಅರ್ಥ ಮಾಡ್ಕೊಳ್ಳೋ ಜ್ಞಾನಗಳು ದುರ್ಗಗಳು ಆಶೀರ್ವಾದ ಮಾಡು. ಜೊತೆಗೆ ಆಗಲೇ ನೋಡುವಂತ ಕೇಳುವಂತ ಪ್ರಾಪ್ತಿಯನ್ನು ಕೂಡ ಆಶೀರ್ವಾದ ಮಾಡು. ದೇವಾಲಯದ ಹೆಸರಲ್ಲಿ ಕನ್ನಡ ಮಾತಾಡುತ್ತ ಒಂದು ಎಲ್ಲಿದ್ದಾರೆ ದೇವರೇ ಎಲ್ಲ ಕೂಡ ಒಟ್ಟುಗೂಡಿ ತಾಜಾ ಮಾಂಸಕ್ಕಾಗಿ ಹದ್ದುಗಳನ್ನು ಒಟ್ಟುಗೂಡಿಸಿ ತಾಜಾ ಮಾಂಸಕ್ಕಾಗಿ ಏನಾದಿದ್ದಲ್ಲಿ ಹದ್ದುಗಳು ಕೂಡ್ತಾ ಇರೋದನ್ನು ಮಾತು ಹೇಳ್ತದೆ. ಕರ್ತನೆ ತಾಜಾ ಮಾಂಸ ಇಲ್ಲಿ ಬಿದ್ದಿದೆ, ಕರ್ತನೆ ಇದಕ್ಕೆ ಹದ್ದುಗಳನ್ನು ಈ ಪ್ರಪಂಚದಲ್ಲಿ ಕೂಡಿಸು ಆಶೀರ್ವದಿಸು ಅಧಿಕಾರ ನಾಮದಲ್ಲಿ ಬೇಡಿ ಹೋಗಿದ್ದೇನೆ. ಆಮೆನ್. ನಿನ್ನೆ ನಾವು ದೇವರ ಆಕ್ಷೇಪಣೆಯನ್ನು ನಾವು ನೋಡಿದ್ವಿ. ಅಲ್ಲವೇ ದೇವರು ಏನು ಆಕ್ಷೇಪಣೆ ಮಾಡ್ತಾ ಇದ್ದಾನೆ, ಏನ್ ನಮಗೆ ನಾವು ಮಾಡುವಂತೆ ಏನು ಕೇಳ್ತಾ ಇದ್ದಾರೆ ಅನ್ನುವಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. ಅಲ್ಲವೇ ನಾವು ವಾಕ್ಯ ಬಾತ್ ಹೋಗ್ತಾ ಇದ್ದೇವೆ. ಎಚ್ಚರವಾಗಿ ದೇವರ ವಾಕ್ಯ ಕೇಳಿದ್ರೆ ಇದು ಪ್ರವಾದಿ ಸಂದೇಶ, ಪ್ರವಾದಿ ಜ್ಞಾನದ ಸಂದೇಶ, ಅದ್ಭುತವಾದ ಸಂದೇಶ, ದೇವರಿಂದ ಮುಖಾಮುಖಿಯಾಗಿ ಬಂದಂಥ ಸಂದೇಶ, ಅಂತ್ಯಕಾಲದ ವಧುವನ್ನು ಸಿದ್ಧ ಮಾಡಲಿಕ್ಕೆ ಬಂದಂಥ ಸಂದೇಶ. ಅಲ್ಲಿಗೆ ದೇವರನ್ನು ಎಡಬಿಡದೆ ಮೆಚ್ಚಿಸಲು ಇಚ್ಛಿಸುವ ಆತನ ವಾಕ್ಯವನ್ನು ಅರಿತುಕೊಳ್ಳುವ ಆರೈಕೆ ಇಷ್ಟ ಮನಸ್ಸಿರೋರು ಆತ್ಮದಲ್ಲಿ ಬೇರೆ ಆತ್ಮಗಳ ರಕ್ಷಣೆಗಾಗಿ ಮೊರೆ ಇಡುವ ಇವೆಲ್ಲವೂ ಕುಂದಿ ಹೋಗುತ್ತಾ ಇವೆ. ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡುತ್ತದೆ, ಇನ್ನೊಬ್ಬರ ರಕ್ಷಣೆ ಹೊಂದಲೇ ಅನ್ನುವಂಥ ಮನೋಭಾವನೆ ಹೊರಟು ಹೋಗಿರುವಂಥದ್ದು ನಾವೀಗ ನೋಡ್ತಾ ಇದ್ದೇವೆ. ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆತ್ಮರಕ್ಷಣೆಗಾಗಿ ಮೊರೆ ಇಡುವಂಥದ್ದಿಲ್ಲ, ಮತ್ತೆ ವಾಕ್ಯವನ್ನು ಕೇಳಬೇಕಂತ ಆರೈಕೆ ಆಸಕ್ತಿ ಇಲ್ಲ, ಕಡಿಮೆ ಆಗಿದೆ. ಇದು ಅಂತ್ಯಕಾಲದ ಸೂಚನೆಯಾಗಿದೆ. ಮತ್ತು ಅದರ ಬದಲು ಸಭೆಯು ದೇವರ ಅಗ್ನಿಯಿಂದ ಉರಿಯುತ್ತಿರುವ ಬದಲು ನಂದಿ ಹೋಗ್ತಾ ಇದೆ ಅಂತ ಪ್ರವಾದ ಹೇಳ್ತಾರೆ. ಒಂದು ನಾಮಧೇಯ ಸಭೆಯಾಗ್ತಾ ಬಂತು, ಸಭೆಯಾಗ್ತಾ ಬಂತು. ಆಸಕ್ತಿ ಇದ್ದಂತ ಸಭೆ, ಇನ್ನೊಬ್ಬರಿಗೋಸ್ಕರ ಸುಮಾರು ಸಾರ್ವಜನಿಕ ರಕ್ಷಣೆ ಬರಬೇಕನ್ನುವಂತ ಆಸಕ್ತಿ ಇದ್ದಂತ ಸಭೆ ಇಲ್ಲಿ ಏನಾಗಿದೆ, ನಂದಿ ಹೋಗ್ತಾ ಇದೆ, ಆಸಕ್ತಿ ಕುಂದಿ ಹೋಗ್ತಾ ಇದೆ, ಉರಿಯುವ ಅಗ್ನಿ ನಂದಿ ಹೋಗ್ತಾ ಇದೆ. ಒಂದು ನಾಮಧೇಯ ಸಭೆಯಾಗಿ ಬಂತು. ಅದುವೇ ಹಿಂದೆ ಎಫೆಸದವರಿಗೆ ಸಂಭವಿಸುತ್ತೋ ಅವರು ಸ್ವಲ್ಪ ಸಂಪ್ರದಾಯವನ್ನು ತೆಗೆದುಕೊಂಡು ಬಂದು ದೇವರ ಹಸ್ತದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟ ಜೀವಿತವು ಜನರಿಂದ ಕ್ಷಯಿಸ್ತಾ ಬಂತು. ದೇವರಿಗಾಗಿ ಒಪ್ಪಿಸಿಕೊಡುವಂತ ಒಂದು ಆತ್ಮ, ಅಲ್ಲರಿಯ ದೇವರಿಗಾಗಿ ಒಪ್ಪಿಸಿಕೊಡುವಂತ ಒಂದು ಆತ್ಮ ಏನಾಗಿತ್ತು, ಇಲ್ಲಿ ಕ್ಷಯಿಸ್ತಾ ಬಂತು. ಅಲ್ಲರಿಯ ಅವರ ಜೀವಿತವನ್ನು ಒಪ್ಪಿಸಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡುವಂತಹ ಸಂದರ್ಭಗಳು ಅವರ ಜೀವಿತದಲ್ಲಿ ಏನಾದರೂ ಕಣ್ಣಗಾಗ್ತಾ ಬಂತು. ಮತ್ತು ದೇವರು ಅವರ ವಿಷಯವಾಗಿ ಏನು ಹೇಳಿದರೆ ಎಂಬುದರ ವಿಷಯ ಜನರು ಅಲಕ್ಷ್ಯ ಮಾಡಿದರು. ಏನೇನು ಮಾಡಿದ್ರು? ಅಲಕ್ಷ್ಯ ಮಾಡಿ. ದೇವರು ಏನು ಹೇಳಿದ್ರು ಅವ್ರ ಜೀವಿತದಲ್ಲಿ ಏನು ಯಾವತ್ತು ಇರ್ಬೇಕಂತ ಹೇಳಿದರೆ ಅದು ಅವರು ಅಲಕ್ಷ್ಯ ಮಾಡ್ತಾ ಹೋದ್ರು. ಆದರೆ ಜನರು ತಮ್ಮ ವಿಷಯವಾಗಿ ಏನು ಎಣಿಸುತ್ತಾರೆ ಎಂಬುದರ ವಿಷಯ ಅವರು ಹೆಚ್ಚು ಜಾಗರೂಕರಾದರು. ಜನ ತಮ್ಮ ವಿಷಯದಲ್ಲಿ ಏನು ಎಣಿಸ್ತಾರೆ, ಜನರು ಏನು ಎಣಿಸ್ತಾರೆ ನಮ್ಮ ವಿಷಯದಲ್ಲಿ, ಅದನ್ನು ತಿಳ್ಕೊಳ್ಳೋಕೆ ಹೆಚ್ಚು ಆಸಕ್ತಿ ಕೊಟ್ಟಿಸಿದವರು. ದೇವರು ಏನ್ ತಿಳ್ಕೊಳ್ತಾರೆ, ದೇವರು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಏನಾದ್ರು ಆಲೋಚನೆ ಹೊರಟು ಹೋಯ್ತು. ಅವ್ರ ಆಲೋಚನೆ ಏನ್ ಬಂತಂದ್ರೆ ನಮ್ಮನ್ನ ಜನ ಏನಂತಾರೆ, ಯಾವ ರೀತಿ ಎಣಿಸ್ತಾರಂತ ಅದನ್ನ ತಿಳ್ಕೊಳ್ಳೋದಕ್ಕೆ ಹೆಚ್ಚು ಮನಸ್ಸನ್ನ ಕೊಟ್ಟು ಅದು ಸಭೆ ಬೀಳಿಕೆ ಕಾರಣ ಆಯ್ತು. ಬಲ್ಲಿದ್ದ ಆ ಒಂದು ಎರಡನೇ ಪೀಳಿಗೆ ಇಸ್ರಾಯೇಲ್ರಂತೆ ಇವರು ಆದ್ರು. ಬರಲಿದ್ದ ಆ ಎರಡನೇ ಪೀಳಿಗೆ ಇಸ್ರಾಯೇಲ್ರಂತೆ ಇದ್ರು. ಅವರು ಬೇರೆ ಜನಗಳಂತೆ ತಮಗೊಬ್ಬ ಅರಸನು ಬೇಕೆಂದು ಹಕ್ಕಿನಿಂದ ಕೇಳಿದ್ರು. ಇಸ್ರಾಯೇಲ್ ಮಾಡಿದ್ರು, ದೇವರ ಆಳ್ವಿಕೆ ಸಾಕು, ನಮ್ಗೊಬ್ಬ ಅರಸನು ಬೇಕಂತ ಅವ್ರು ಮಾಡಿದ್ರು, ಕೇಳಿದ್ರು. ಅಲ್ಲೆಲ್ಲೂಯಾ. ಹಾಗೆ ಮಾಡಿದಾಗ ಅವರು ದೇವರನ್ನು ನಿರಾಕರಿಸಿದ್ರು. ಆ ರೀತಿ ದೇವರ ಬೇಡ ನಮಗೆ, ಮನುಷ್ಯ ಬೇಕು, ಅಧಿಕಾರಕ್ಕೆ ಮನುಷ್ಯ ಅಧಿಕಾರ ಬೇಕು ನಮಗೆ ಅಂತ ಕೇಳಿದಾಗ ಅವ್ರು ದೇವರನ್ನ ತಿರಸ್ಕಾರ ಮಾಡಿದವರು. ಆದರೆ ಅವರು ಹೇಗೆ ತಮ್ಮ ಹಕ್ಕನ್ನು ಸಾಧಿಸಿಕೊಂಡ್ರು, ಇದುವೇ ಸಭೆ ಇತಿಹಾಸವಾಗಿದೆ. ಹೇಗೆ ತಮ್ಮ ಹಕ್ಕನ್ನು ತೀರಿಸಿಕೊಂಡು, ಹೇಗೆ ತಮ್ಮ ಹಕ್ಕನ್ನು ಸಾಧಿಸಿಕೊಂಡು ದೇವರ ಒಂದು ಅಧಿಕಾರದಿಂದ ತಮ್ಮನ್ನ ದೂರ ಇಟ್ಟು ಮನುಷ್ಯರ ಅಧಿಕಾರಕ್ಕೆ ಯಾವುದಕ್ಕೆ ಒಳಪಟ್ಟರು, ಅದು ಇತಿಹಾಸವಾಗಿದೆ. ಅದೇ ಸಭೆಯ ಇತಿಹಾಸ. ಇವತ್ತು ಪ್ರತಿ ಮನುಷ್ಯರ ಆಡಳಿತಕ್ಕೆ ಒಳಪಟ್ಟು ದೇವರನ್ನೇ ತಿರಸ್ಕಾರ ಮಾಡುವಂತಹ ಸಂಪ್ರದಾಯದ ಸಭೆಗಳು
ನಿಲ್ಲಿಸಿದ್ರು. ಮನುಷ್ಯರಿಗೆ ಮಾತಾಡಬೇಕು, ಮನುಷ್ಯ ಅವರೇನಂತಾರೆ ಈ ರೀತಿ ಮನುಷ್ಯ ಅಂದ್ರೆ ದೇವರಿಂದ ಇವೇನು ಮಾಡೋದು ಆಲೋಚನೆ, ನೀವು ಮನುಷ್ಯ ಆಲೋಚನೆಗೆ ಇಳಿದುಬೋದು ಅಂತ ನಾವು ನೋಡ್ತೇವೆ. ಅಲ್ಲಿಯ ಇಳಿದುಬೋದ ಈಗ ಆ ರೀತಿ ಇದೆಯಾ? ಓ, ದೇವರನ್ನೇ ಹೊಂದಿಕೊಳ್ಳುವ ಬದಲು ಲೋಕದಲ್ಲಿ ಹೆಚ್ಚಾಗಿ ಹೊಂದಿಕೊಳ್ಳಲು ಆಲೋಚಿಸುವಾಗ ಅವರು ಮೊದಲು ಮಾಡುತ್ತಿದ್ದ ಕಾರ್ಯವನ್ನು ನಿಲ್ಲಿಸಿದರು. ಅವರು ಮೊದಲು ಮಾಡುತ್ತಿದ್ದ ಕಾರ್ಯಗಳನ್ನು ಅವರು ಮಾಡಲು ಪ್ರಾರಂಭಿಸಲು ನೋಡಲು ನಿಮ್ಗೆ ಹೆಚ್ಚು ಸಮಯ ಆಗತ್ತೆ ಇಲ್ಲ. ಅವರ ಆ ಉಡುಗೆ ತೊಡುಗೆಗಳು ಮಾದರಿಯನ್ನು, ಅವರ ವರ್ತನೆ ಮತ್ತು ಮನೋವೃತ್ತಿಯನ್ನು ಬದಲಾಯಿಸಿದರು. ಅವರ ಚಿಂತೆ ಇಲ್ಲದೆ ಸಡಿಲವಾಗಿದ್ದು, ದೇವರ ಬಗ್ಗೆ ಚಿಂತೆ ಇರಲಿಲ್ಲ, ಸಡಿಲವಾಗಿದ್ದು. ಎಫೆಸೆ ಅರ್ಥ ಅದುವೇ ಆಗಿದೆ. ಎಫೆಸೆ ಅರ್ಥ ಏನು? ವಿಶ್ರಮಿಸು, ದೇವರನ್ನು ಬಿಟ್ಟು ವಿಶ್ರಮಿಸುವಂಥದ್ದು. ಭಕ್ತಿ ಸಂಜೀವನ ಮತ್ತು ಮೃತ್ಯುವಿನ ಚಕ್ರಗತಿಯು ಎಂದೂ ತಪ್ಪಲೇ ಇಲ್ಲ. ನೀವು ಮಾಡಬೇಕಾದದ್ದು ಇಷ್ಟೇ. ಅಲ್ಲವೇ ದೇವರ ಆತ್ಮನ ಮೂಲಕವಾಗಿದ್ದ ಚಲನೆ ನೆನಪಿಗೆ ತಂದ್ರಿ. ಆಗ ಸ್ತ್ರೀಯರು ಮತ್ತು ಪುರುಷರು ಕ್ರೈಸ್ತಂತೆ ಉಡುಗೆ ತೊಟ್ಟುಕೊಂಡು ದೇವಾಲಯಕ್ಕೆ ಹೋಗ್ತಿದ್ರು, ರಾತ್ರಿ ಪ್ರಾರ್ಥಿಸ್ತಿದ್ರು, ಮೂಲೆಗಳಿಗೆ ಹೋಗಿ ಕೂಡಿ ಬಂದು ಆತ್ಮ ಪ್ರದರ್ಶನ ನಾಚಿಕೆ ಪಡೆದು ಮಾಡ್ತಾ ಇದ್ದವರು. ಅಲೆಲಿಯ ಹಿಂದೇನ್ ಮಾಡ್ತಿದ್ರು? ಎಲ್ಲಿ ನೋಡಿದ್ರೆ ಪ್ರಾರ್ಥನೆಗಳು, ಎಲ್ಲಿ ನೋಡಿದ್ರು ಆರಾಧನೆಗಳು. ಅಲೆಲಿಯ ಆ ರೀತಿ ಇದ್ದಂಥವರು ಇವತ್ತು ಇಲ್ಲ. ಅಲೆಲಿಯ ಅವರು ತಮ್ಮ ಹಳೆಯ ಸತ್ತು ಹೋದ ಸಭೆಗಳನ್ನು ಬಿಟ್ಟು, ಮನೆಗಳಲ್ಲಿ ಹಳೆಯ ಪರಿಸರ ಸಭೆಗಳನ್ನು ಬಿಟ್ಟು, ಸತ್ತು ಹೋದ ಸಭೆಗಳನ್ನು ಬಿಟ್ಟು ಮನೆಗಳಲ್ಲಿ ಅವರು ಏನ್ ಮಾಡಿದ್ರು? ಪ್ರಾರ್ಥನೆ ಮಾಡೋದಕ್ಕಾಗಿ ಕೂಡಿ ಬಂದ್ರು. ಅಲೆಲಿಯ ಕೂಡಿ ಬಂದ ಅಂಗಡಿ ಮುಂಗಟ್ಟದ ಮುಂದೆ ಆರಾಧಿಸಿದ್ದು, ಅವರೊಡನೆ ವಾಸ್ತವಿಕತೆ ಇತ್ತು. ಆದ್ರೆ ಸ್ವಲ್ಪ ಸಮಯದಲ್ಲಿಯೇ ಹೊಸ ಚಲೋದಾದ ದೇವಾಲಯ ಕಟ್ಕೊಂಡ್ರು. ಮನೆ ಪ್ರಾರ್ಥನೆ ಮಾಡಿಬಿಟ್ಟು ಚಲೋದಾದ ದೇವಾಲಯ ಕಟ್ಕೊಂಡ್ರು. ಅಲೆಲಿಯ ಆರಾಧಿಸುತ್ತಿದ್ರು. ಅವರೊಡನೆ ವಾಸ್ತವಿಕತೆ ಇತ್ತು. ಅವರು ಸ್ವಲ್ಪ ಸಮಯದೊಡನೆ ಚಲೋದಾದ ದೇವಾಲಯ ಕಟ್ಕೊಂಡು ಅವರಿಗೆ ಬೇಕಾದಷ್ಟು ಹಣವು ಸಿಗಲು ಪ್ರಾರಂಭಿಸಿತು. ಹಣ ಬಂತು, ಅವರಿಗೆ ಎಂಟ್ರಿ ಆಯ್ತು. ತಾವಾಗೇ ದೇವರನ್ನ ಸಂಗೀತದ ಮೂಲಕ ಸ್ತುತಿಸುವುದನ್ನು ಬಿಟ್ಟು, ಇಂಥ ಸರಳವಾದ ಸಂಗೀತದ ಮೂಲಕ ಸ್ತುತಿಸುವುದನ್ನು ಬಿಟ್ಟು ಅಲ್ಲಿ ಸಿಂಗರ್ಗಳನ್ನು ನೇಮಿಸಿದ್ರು. ಆಲಯದಲ್ಲಿ ಏನ್ ಮಾಡಿದ್ರು? ಸಿಂಗರ್ ಅಲ್ಲೆಲ್ಲ ಆಡುಗಾರರು, ಗಾಯಕರ ವೃಂದ, ಗಾಯಕರ ಒಂದು ಗುಂಪು, ಅವ್ರು ಮಾತ್ರ ಆಡಬೇಕು, ಯಾರು ಆಡಬಾರ್ದು, ಈ ತರ ಅಲ್ಲೆಲ್ಲ. ಇದೆಲ್ಲ ತಪ್ಪಾದಂತಹ ಕಾರ್ಯ. ಅವರು ಗಾಯಕರಿಗೆ ಪೋಷಾಕಗಳನ್ನು, ಗಾಯಕರಿಗೆ ಒಂದು ಡ್ರೆಸ್ ಅನ್ನು ಅವರು ತಯಾರು ಮಾಡಿದ್ರು. ಅವರು ಒಂದು ಚಳುವಳಿಯನ್ನು ಸ್ಥಾಪಿಸಿ ಒಬ್ಬ ಮನುಷ್ಯನ ಮೂಲಕ ಅದನ್ನು ನಡೆಸಿದರು. ಅವರು ಸ್ವಲ್ಪ ಸಮಯದಲ್ಲಿಯೇ ಓದಲು ಅಯೋಗ್ಯವಾದ ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿದರು. ಸ್ವಲ್ಪ ಸಮಯದಲ್ಲಿ ಏನ್ ಮಾಡಿದ್ರು? ಓದಲಿಕ್ಕೆ ಅಯೋಗ್ಯವಾದಂತಹ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದ್ರು, ಪ್ರಾರಂಭಿಸಿದ್ರು. ದೇವರ ಬಿಟ್ಟು, ಅವರ ಸಂದೇಶ ಬಿಟ್ಟು, ಪೌಲಿಗಳ ಬಿಟ್ಟು, ಎಲ್ಲ ಬಿಟ್ಟು ಓದಕ್ಕೆ ಅಯೋಗ್ಯವಾದ ಪುಸ್ತಕಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದ್ರು. ದೇವರಿಂದ ಭಕ್ತಿ ಕುಂದಿ ಹೋಯಿತು. ಅವರು ಅಡ್ಡ ತಡೆ ಇರುವ ಕಂಬಿಗಳನ್ನು ಕೆಳಗಾಕಿ ಬಿಟ್ಟಿದ್ದರಿಂದ ಆಡುಗಳು ಒಳಗೆ ಪ್ರವೇಶಿಸಿದವು. ಈ ರೀತಿ ಇದ್ದಾಗ, ಈ ರೀತಿ ಸಂಪ್ರದಾಯ ಸಭೆ ಆದಾಗ, ಈ ರೀತಿ ದೇವಾಲಯದಾಗ ಅಲ್ಲಿ ಆಡುಗಳು ಪ್ರವೇಶಿಸಿದವು. ಕುರಿಗಳ ಮಧ್ಯೆ ತೋಳಗಳು ಪ್ರವೇಶಿಸಿದವು. ಹರ್ಷದ ಧ್ವನಿ ಅಂತ್ಯಗೊಂಡಿತು. ಆತ್ಮದ ಸ್ವತಂತ್ರ ಅಂತ್ಯಗೊಂಡಿತು. ಯಾವಾಗ ತೋಳಗಳು ಪ್ರವೇಶ ಮಾಡಿದ್ರು, ಹರ್ಷದ ಧ್ವನಿ, ದೇವರಲ್ಲಿ ಸಂತೋಷ ಪಡುವಂಥದ್ದು ಎಲ್ಲ ಹೊರಟು ಹೋಯಿತು. ಅಲೆಲೂಯಾ. ಅವರು ಒಂದು ತರದ ಕ್ರಮವನ್ನು ಮುಂದುವರಿಸುತ್ತೆ. ಒಂದು ತರದ ಕ್ರಮ, ನಿಶಬ್ದವಾಗಿ ಹೋಗಿ ಯಾರು ಸ್ತೋತ್ರ ಮಾಡಲ್ಲ, ಯಾರು ಆತ್ಮ ಮಾಡಲ್ಲ ಅಂತೇಳಿ ಏನ್ ಮಾಡ್ತಾರೆ? ಒಂದು ರೀತಿ ಕ್ರಮ ಮುಂದುವರಿತು. ಆದರೆ ಆ ಅಗ್ನಿಯು ನಂದಿ ಹೋಯಿತು, ಪವಿತ್ರಾತ್ಮ ನಂದಿ ಹೋಯಿತು, ಅಂದ್ರೆ ಆನೆ ಹೋಯಿತು. ಅಲೆಲೂಯಾ. ಕೇವಲ ಬೂದಿ, ಕರಿ ಬೂದಿ ಮಾತ್ರ ಉಳಿಯಿತು. ಅಗ್ನಿಯಿಂದಲೇ ಆಗುತ್ತೆ. ಬೂದಿ ಎಷ್ಟೇ ಹೋಗ್ತಾರೆ. ದೇವರನ್ನು ಪ್ರೀತಿಸುವುದೆಂದರೆ ಏನು? ಯೋಹಾನನು ಸರಿಯಾಗಿ ಅರ್ಥಿದ್ದರೆಂದು ನಾವು ಸ್ವಲ್ಪ ಸಮಯದಿಂದ ದೇವರನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ಶಿಷ್ಯರು ಬಹಳ ಚೆನ್ನಾಗಿ ಆಗ್ತಿದ್ದ. ಅಲ್ಲವೇ ದೇವರ ಕಡೆ ಸಭೆಗೆ ಇದ್ದ ಮೊದಲೇ ಪ್ರೀತಿಯು ತಣ್ಣಗಾಗಲು ತೊಡಗಿದಾಗ, ದೇವರ ಕಡೆಯಿಂದ ಸಭೆ ಪ್ರೀತಿ ತಣ್ಣಗಾಗಲು ತೊಡಗಿದಾಗ ಶ್ರೇಷ್ಠವಾದ ಪ್ರೀತಿ
ಅಪೊಸ್ತಲನು ಖಂಡಿತವಾಗಿ ಅದನ್ನು ಕಂಡುಕೊಂಡನು. ಶ್ರೇಷ್ಠ ಪ್ರೀತಿಯನ್ನು ಅಪೊಸ್ತಲನ ಯೋಹಾನ್ ಬಿಡಲಿಲ್ಲ. ಪೌಲ ಹೋಗ್ಬಿಟ್ಟ, ಸಭೆ ತಣ್ಣಗಾಯ್ತು, ಆದ್ರೆ ಯೋಹಾನಲ್ಲಿ ಅಗ್ನಿ ಇತ್ತು, ಉರಿತಾ ಇತ್ತು. ಅದಕ್ಕೆ ಪ್ರಕಟಣೆ ಗ್ರಂಥ ಅದನ್ನು ಬರಲ್ಲ. ಇದಕ್ಕೆ ಅದನ್ನ ಅಗ್ನಿಗಳನ್ನು ಬೆಳೆಯಕ್ಕೆ ಸಾಧ್ಯ ಇರಲಿಲ್ಲ. ಅಲ್ಲಿಗೆ ಕಂಡುಕೊಂಡನು. ಅದಕ್ಕಾಗಿ 1 ಯೋಹಾನ 5:3 ದೇವರ ಮೇಲಿನ ಪ್ರೀತಿ ಏನಂದ್ರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ, ಆತನ ವಾಕ್ಯವನ್ನು ವಾಕ್ಯದಿಂದ ಸ್ವಲ್ಪ ತಿರುಗುವುದು, ಅಂದರೆ ಕ್ರಿಸ್ತನಿಂದ ಒಂದು ಹೆಜ್ಜೆ ದೂರ ಹೋಗುವುದಾಗಿರುತ್ತದೆ. ಅಲ್ಲಿಯ ಕ್ರಿಸ್ತ ವಾಕ್ಯದಿಂದ ತಿರುಗದಂದ್ರೆ ಕ್ರಿಸ್ತನಿಂದ ಒಂದು ಹೆಜ್ಜೆ ದೂರ ಹೋಗುವುದಾಗಿದೆ. ಜನರು ಅಲ್ಲಿಯ ನಾವು ದೇವರನ್ನು ಪ್ರೀತಿಸ್ತೇವೆಂದು ಹೇಳುತ್ತಾರೆ. ಅವರು ಆರಾಧನೆಗೆ ಹೋಗುತ್ತಾರೆ, ಚೆಕ್ ಮಾಡ್ತಾರೆ. ಅವರು ಆರಾಧನೆ ಹೋಗ್ತಾರೆ, ಬೊಬ್ಬೆ ಹಾಕುತ್ತಾರೆ, ಹರ್ಷಗೊಳ್ಳುತ್ತಾರೆ, ಸಂಗೀತ ಆಡ್ತಾರೆ, ಭಾವೋದ್ರೇಕದಲ್ಲಿ ಸಮಯ ಕಳೀತಾರೆ. ಸಭೆಗಳಲ್ಲಿ ಒಂದು ಭಾವೋದ್ರೇಕ ಏನೋ ಒಂದು ಅನ್ಯ ಭಾಷೆಗಳು ಮಾಡ್ತಾ ಏನೋ ಒಂದು ಸಮಯ ಒಂದು ಬೊಬ್ಬೆ ಹಾಕ್ತಾ ಸಂಗೀತ ಆಡ್ತಾ ಭಾವೋದ್ರೇಕದಿಂದ ಸಮಯ ಕಳೀತಾರೆ. ಅದು ಮುಕ್ತಾಯ ಮುಗಿತು, ಸಭೆ ಆರಾಧನೆ ಮುಕ್ತಾಯ. ಅವರು ಆ ವಾಕ್ಯದಲ್ಲಿದ್ದಾರೋ ಅದರಲ್ಲಿ ನಡೆಯುತ್ತಾ ಅದನ್ನು ಜೀವಿಸ್ತಾ ಇದ್ದಾರೋ ಎಂದು ನೋಡ್ರಿ. ಅವರು ಬೇರೆಲ್ಲವನ್ನು ಮಾಡಿದ್ರು, ಮತ್ತೆ ವಾಕ್ಯದಂತೆ ನಡೆದಿದ್ದೆ. ಎಲ್ಲ ಸಂಗೀತ ಆಡಿದ್ರು, ವಾಕ್ಯ ಓದಿದ್ರು, ಪ್ರಸಂಗ ಕೇಳಿದ್ರು, ಎಲ್ಲ ಮಾಡಿದ್ರು, ಮನೆಗೆ ಹೋದ್ರು. ವಾಕ್ಯದಂತೆ ನಡೀಲಿಲ್ಲ ಅಂದ್ರೆ ಅದು ವೇಸ್ಟ್. ನೀನೆಷ್ಟು ಭಕ್ತಿವಂತರಾದ್ರು, ನೀನು ಮುಂದಿನ ಒಂದು ಚೇರ್ನಲ್ಲಿ ಕೂತಿದ್ರು, ಸಭೆಯಲ್ಲಿ ಮುಂದೆ ಬಂದು ಕೂತಿದ್ರು, ಬಹಳ ಆಸಕ್ತಿ ಉಳ್ಳವನಾಗಿದ್ರು, ಸಂಗೀತ ಆಡೋನಾಗಿದ್ರು, ಏನೆಲ್ಲ ಮಾಡೋನಾಗಿದ್ರು, ವಾಕ್ಯದಂತೆ ನಡೆಯದಿದ್ರೆ ಅವನು ದೇವರನ್ನು ಪ್ರೀತಿಸ್ತೇನೆ ಅಂತ ಹೇಳಿದ್ರು, ಅವನ ಜೀವನವು ಬೇರೆ ಕಥೆ ಹೇಳ್ತದೆ. ನಾನು ವಾಕ್ಯದಂತೆ ನಡೀತಾ ಇದ್ದೀನಿ ಅಂತ ಅವನ ಬಾಯಿಂದ ಹೇಳ್ತಾನೆ, ಆದ್ರೆ ನಡತೆ ನಾನು ವಾಕ್ಯದಲ್ಲಿ ವಾಕ್ಯ ಬಿಟ್ಟಲ್ಲ ಅಂತ ಹೇಳಿ ಅವನ ಬಾಯಿ ಹೇಳ್ತದೆ ಹೊರತು ಅವನ ನಡತೆಗಳು ಏನ್ ಹೇಳ್ತಾರೆ. ಅದಕ್ಕೆ ಪ್ರವಾದಿ ಹೇಳ್ತಾರೆ, ಅವನ ಜೀವನ ಬೇರೆ ಕಥೆ ಹೇಳುತ್ತೆ. ಜೀವನ ಏನಾಗುತ್ತೆ, ಬೇರೆ ಕಥೆ ಹೇಳುತ್ತೆ. ಯೋಹಾನ ದಾಟಿ ಹೋಗುವ ಮೊದಲು ಇಂತಹ ಅನೇಕ ಸಂಗತಿಗಳನ್ನು ನೋಡಿಲ್ವೇ? ಯೋಹಾನ ಕೂಡ ಈ ಲೋಕ ಬಿಟ್ಟು ಹೋಗುವಂತ ಮುಂಚೆ ಎಲ್ಲ ಸಂಗತಿಗಳನ್ನು ಆತ ಕೂಡ ಏನ್ ಮಾಡಿದರೆ ನೋಡಿದ್ದಾರೆ ಎಂದು ನಾನು ವಿಸ್ಮಯ ಪಡುತ್ತೇನೆ. ಜನರು ತಾವು ದೇವರನ್ನು ಪ್ರೀತಿಸ್ತೇವೆಂದು ಹೇಳುತ್ತಾರೆ, ಆದರೆ ತನ್ನ ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲ. ನೋಡಿ, ದೇವರೇನು ಮಾಡ್ತಾರೆ, ಜನ ಪ್ರೀತಿಸ್ತೇವೆ ಅಂತ ಹೇಳ್ತಾರೆ, ಅದು ವಾಕ್ಯಕ್ಕೆ ವಿಧೇಯ ಆಗುವುದಿಲ್ಲ. ಅಲ್ಲೆಲ್ಲೂಯಾ. ಓ ಎಫೆಸಿ ಸಭೆಯೇ, ನಿನ್ನೊಳಗೆ ಕೂಡಿಸಲಿಕ್ಕೆ ಅಥವಾ ತೆಗೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ಅವರು ಅದನ್ನು ಬಹಳ ಕ್ವಿಕ್ಕಿಂದ ಮಾಡುತ್ತಿರುವುದರಿಂದ, ಆ ನಿಕೋಲೈಟ್ ಬಂದು ಎಫೆಸಿ ಸಭೆಗಳಿಗೆ ಕ್ವಿಕ್ಕಿಂದ ಮಾಡ್ತಾ ಇರೋದ್ರಿಂದ ನಿನಗೆ ಅದು ಕಾಣಿಸುವುದಿಲ್ಲ. ನೀನು ಅದನ್ನು ಬಹಿರಂಗವಾಗಿ ನೋಡ್ಲಿಕ್ಕಷ್ಟು ದೊಡ್ಡ ಚಲಾವಣೆ ಅವರು ಮಾಡುವುದಿಲ್ಲ. ದೊಡ್ಡದಾಗಿ ತೋರಿಸ್ಕೊಳ್ಳೋದು ನೋಡಿ ಬಂದು ಕರ್ತವ್ಯ ಬೇಯಿಸ್ತ ಅಂತ ಹೇಳುವಾಗ ದೊಡ್ಡದಾಗಿ ತೋರಿಸ್ಕೊಳ್ಳೋದು ಇತ್ತು, ತಮ್ಮದನ್ನ ಸಾಧಿಸಿಕೊಳ್ತಾರೆ. ಮುಸುಗಿನೇ ಹಿಂದಿರ್ತಾರೋ ಅವರು ಅದನ್ನು ವಿವೇಚನಾ ಶಕ್ತಿ ಮತ್ತು ಮನುಷ್ಯನ ಬುದ್ಧಿಶಕ್ತಿ ಕಾರಣಗಳಿಂದ ತರುತ್ತಾರೆ. ನೀನು ಅದನ್ನು ನಿರಾಕರಿಸದಿದ್ರೆ ಅದು ನಿನ್ನನ್ನು ವಿಷ ಮಾಡಿಕೊಳ್ಳುತ್ತೆ. ನೀವು ಕಂಡುಕೊಳ್ಳಿಲ್ಲಂದ್ರೆ, ನಿರಾಕರಿಸಲಿಲ್ಲಂದ್ರೆ ನಿನ್ನನ್ನು ವಿಷ ಮಾಡಿಕೊಳ್ಳುತ್ತದೆ. ನಿರಾಕರವಾದರೂ ಮೊದಲನೇ ಪಂಚಾಶತ್ತಮ ದಿನಕ್ಕೆ ಹಿಂದೆ ಹೋಗು. ಅದು ಎಂದಿನಂತೆ ಯಥಾ ಪ್ರಕಾರ ಮನುಷ್ಯರು ದೇವರ ಎಚ್ಚರಿಕೆಯನ್ನು ಲಕ್ಷಿಸುವುದಿಲ್ಲ. ಮನುಷ್ಯರು ದೇವರ ಎಚ್ಚರಿಕೆಯನ್ನು ಲಕ್ಷಿಸುವುದಿಲ್ಲ. ಪವಿತ್ರ ವಾಕ್ಯದ ಮೇಲೆ ಕಟ್ಟಲ್ಪಟ್ಟ ಭಕ್ತಿ ಸಂಜೀವನ ಅಗ್ನಿ ಅಷ್ಟು ಅದ್ಭುತವಾದದ್ದಾಗಿದೆ ಮತ್ತು ಆತ್ಮನ ಪ್ರದರ್ಶನವು ಆಶೀರ್ವಾದದಾಯಕವಾಗಿದೆ. ಒಂದು ಚಿಕ್ಕ ಭಯವು ಶಬ್ದವಿಲ್ಲದೆ ಬಂದು ಹೃದಯದಲ್ಲಿ ಚಿಕ್ಕ ಧ್ವನಿಯಲ್ಲಿ ಹೀಗೆ ಹೇಳುತ್ತದೆ, ನಮ್ಮೊಡನೆ ಇರುವ ಈ ಸತ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಈ ಸತ್ಯ ಭಕ್ತಿ ಸಂಜೀವನವು ಮುಂದುವರಿಯುವಂತೆ ನಾವು ಮಾಡಬಹುದಾದದ್ದೇನು? ಅಲ್ಲವೇ ಈಗಲೇ ಕ್ರಿಸ್ತನಲ್ಲಿ ಆತ್ಮ ಒಂದು ಚಿಕ್ಕ ಧ್ವನಿಯಲ್ಲಿ ಬಂದಿದೆ. ಅಲ್ಲವೇ ಕ್ರಿಸ್ತನಲ್ಲಿ ಆತ್ಮ ಒಂದು ಚಿಕ್ಕ ಧ್ವನಿಯಲ್ಲಿ ಬಂದಿದೆ. ಆದರೆ ಚಿಕ್ಕ ಧ್ವನಿಯಲ್ಲಿ ಎಫೆಸಿ ಸಭೆಯೊಳಗೆ ಚಿಕ್ಕ ಧ್ವನಿಯಲ್ಲಿ ಬಂದಿದೆ, ಕ್ರಿಸ್ತ ವಿರೋಧಿ. ಅದಕ್ಕಾಗಿ ನೋಡು,
ಈಗ ನಿನ್ನೊಡನೆ ಸತ್ಯವಿದೆ, ಅದು ಬಿದ್ದು ಹೋಗದಂತೆ ನೋಡಿಕೋ. ನೀನು ಏನನ್ನು ನಂಬುತ್ತೀಯೋ ಅದರ ವಿಷಯವಾಗಿ ಕ್ರಮಯುಕ್ತವಾಗಿ ಯೋಜಿಸಿ ಮತಾಭಿಪ್ರಾಯವನ್ನು ಸ್ಥಾಪಿಸು. ಅದೆಲ್ಲವನ್ನು ಸಭೆಯ ಮನುಷ್ಯ ಕಲ್ಪಿತ ಸಾರಾಂಶ ಪುಸ್ತಕದಲ್ಲಿ ಸೇರಿಸಿಡು ಎಂದು ಹೇಳುತ್ತದೆ. ಮತಾಭಿಪ್ರಾಯ ಸ್ಥಾಪಿಸು ಮತ್ತು ಅದೆಲ್ಲ ಬರೆದಿಡು ಅಂತ ಹೇಳ್ತಾರೆ. ಆತ್ಮ ಈಗಾಗಲೇ ಬರೆದ ಪುಸ್ತಕ ಇದೆ, ಸತ್ಯವೇದಿದೆ. ಅಲ್ಲಿ ಮತ್ತೊಂದು ಹಿಸ್ಟ್ರಿ ಬರೆಯುವುದಿಲ್ಲ ಎಂದು ಹೇಳುತ್ತದೆ. ಮತ್ತು ಅವರು ಹಾಗೆ ಮಾಡುತ್ತಾರೆ, ಅವರು ಸ್ಥಾಪಿಸ್ತಾರೆ, ಅವರು ವಾಕ್ಯಕ್ಕೆ ಸೇರ್ತಾರೆ. ಅವರು ತಪ್ಪು ಶಬ್ದ ಸೇರಿಸಿದ ಕಾರಣ ಹೇಗೆ ಸತ್ತಳೋ ಹಾಗೆಯೇ ಅವರು ಕೂಡ ಸಾಯ್ತಾರೆ. ಸಂಸ್ಥಾಪಿಸಿ ಒಂದು ಕರಾರ ಪತ್ರ ಮುಗಿಸಿ ಅಲ್ಲಿ ಸಂಸ್ಥೆ ಮಾಡಿ ಅಲ್ಲಿ ಯಾವ ಒಂದು ಖಜಾಂಚಿ, ಒಂದು ಕಾರ್ಯದರ್ಶಿ, ಒಂದು ಪ್ರೆಸಿಡೆಂಟ್ ಅನ್ನ ಮಾಡಿ ಆ ರೀತಿ ಮಾಡ್ತಾರೋ ಬಿದ್ದು ಹೋಗ್ತಾರೆ. ತಪ್ಪು ಮಾಡಿ ಒಂದು ಸಣ್ಣ ಶಬ್ದವನ್ನು ಸೇರಿಸಿದಕ್ಕೆ ಕಾರಣ ಅವುಗಳಿಗೆ ಸತ್ತು ಹೋದರು. ಇವರು ಅದೇ ರೀತಿ ಸತ್ತು ಹೋಗ್ತಾರೆ. ದೇವರ ವಾಕ್ಯವು ಜೀವವನ್ನು ತರುತ್ತದೆ, ಸಂಸ್ಥೆಗಳು ನಾಶವನ್ನು ತೆಗೆದುಕೊಂಡು ಬರ್ತವೆ. ಅಲ್ಲಲ್ಯ ನಾವು ವಾಕ್ಯದ ವಿಷಯ ಏನು ಹೇಳುತ್ತೇವೆ ಎಂಬುದು ಗಣನೆಗೆ ಬರುವುದಿಲ್ಲ. ವಾಕ್ಯದ ವಿಷಯನೇ ಏನು ಹೇಳೋದಂತ ವಾಕ್ಯನೇ ತಗೊಳ್ಳೋದು. ಅಲ್ಲಲ್ಯ ಆದರೆ ದೇವರು ಏನು ಹೇಳುತ್ತಾರೋ ಅಲ್ಲಲ್ಯ ಅದು ಗಣನೆಗೆ ಬರುತ್ತದೆ. ದೇವರ ಎಚ್ಚರಿಕೆ ಪ್ರಕಟಣೆ 2:5 ಪ್ರಕಟಣೆ 2:5 ಆದ್ದರಿಂದ ನೀವು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತೆಗೆದುಕೊಂಡು ದೇವರ ಕಡೆ ತಿರುಗಿಕೋ. ದೇವರ ಸಭೆಗೆ ಬಿದ್ದು ಹೋದ ಸಭೆಗೆ ಬಿದ್ದು ಹೋಗಲಿಕ್ಕೆ ಆಗಲೇ ಪ್ರಾಣವಾಗಿರ್ತಕ್ಕಂಥ ಸಭೆಗೆ ದೇವರು ಹೇಳ್ತಾರೆ ಏನಂತ, ನೀನು ಎಲ್ಲಿಂದ ಬಿದ್ದಿದೆಯೋ ಮತ್ತೇನ್ ಮಾಡಿ ನೀನು ಅಲ್ಲಿಗೆ ತಿರುಗಿಕೋ. ಇನ್ನು ಮೊದಲು ಮಾಡುತ್ತ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದಿದ್ರೆ ನಾನು ಬಂದು ನಿನ್ನ ದೀಪಸ್ತಂಭವಾದ ಸ್ಥಳದಿಂದ ತೆಗೆದುಹಾಕುವೆನು. ದೇವರಿಗೆ ನೆನಪಿಗೆ ತಂದುಕೊಳ್ಳಲು ಹೇಳುತ್ತಾನೆ. ದೇವರಿಗೆ ಏನ್ ಮಾಡ್ತಾರೆ, ನೆನಪಿಗೆ ತಂದುಕೊಂಡ್ರೆ ಎಲ್ಲಿ ಬಿದ್ದಿದ್ದೀರಿ ಅಲ್ಲಲ್ಯ. ಏನೋ ಒಂದು ವಿಷಯವು ಅವರ ಸ್ಮರಣೆಯಿಂದ ತೆಗೆದುಪಟ್ಟಿದೆ ಎಂದು ಸ್ಪಷ್ಟವಾಗಿ ಕಂಡು ಬರುತ್ತದೆ. ಏನೋ ಒಂದು ವಿಷಯ ಅಲ್ಲಿ ಸಮಸ್ಯೆ ಆಗಿದೆ, ಅದಕ್ಕಾಗಿ ದೇವರು ನೆನಪಿಗೆ ತಗೊಂಡ್ಬರ್ತಾರೆ. ಅವರಿಗೆ ಅವರ ಸ್ಮರಣೆಯಿಂದ ತೆಗೆದುಪಟ್ಟಿದೆ ಎಂದು ಸ್ಪಷ್ಟವಾಗಿ ಅಲ್ಲಿಯೇ ಕಂಡು ಬರುತ್ತದೆ. ಅವರು ಏನೇನೋ ಮರೆತು ಬಿಟ್ಟರು, ಆದರೂ ಅವರಿಗೆ ತಮ್ಮ ಮೂಲ ಸ್ಥಿತಿ ಕೇಂದ್ರ ಬಿಂದುವಿಗೆ ತಮ್ಮ ಮನಸ್ಸನ್ನು ಹಿಂದಿರುಗಿಸಲು ಹೇಳುತ್ತಾರೆ. ಎಲ್ಲಿ ಬಿದ್ದಿದರೋ ಆ ಕೇಂದ್ರ ಬಿಂದುವಿಗೆ ನೀವು ಮತ್ತೆ ಬರ್ರಿ ಅಂತ ಹೇಳ್ತಾರೆ. ಮೊದಲನೇ ಯುಗದ ಮೂಲಕ ಪ್ರೊಟೆಸ್ಟೆಂಟ್ ಆಗಿತ್ತು ಅವರು. ಅಲ್ಲಲ್ಯ ಮೊದಲನೆಯ ಯುಗದ ಮೂಲವು ಪ್ರೊಟೆಸ್ಟೆಂಟ್ ಆಗಿತ್ತು. ಅಲ್ಲಲ್ಯ ಪೆಂತೆಕೋಸ್ಟ್ ಆಗಿತ್ತು. ಅವರು ಜನರಿಂದ ಬಿದ್ದು ಹೋದರು. ಅಲ್ಲಲ್ಯ ಅವರು ಅವರ ಮಹಿಮೆ ಮತ್ತು ಅದ್ಭುತಗಳನ್ನು ಮಾರ್ತು ಹೋದರು. ಅವರಿಗೆ ಮೊದಲು ಮನಸ್ಸಿನಲ್ಲಿ ಮತ್ತು ವಾಸ್ತುಕತೆಯಲ್ಲಿ ಹಿಂದಿರುಗುವ ಸಮಯವು ಹಾಗಾಗಿತ್ತು. ನನಗೆ ಬದುಕುವುದೆಂದರೆ ಕ್ರಿಸ್ತನು ಎಂದು ಅವರು ಹೇಳುತ್ತಿದ್ದ ಸಮಯಕ್ಕೆ ಹಿಂದಿರುಗಲಿಕ್ಕೆ ಅನನೀಯ ಮತ್ತು ಸತ್ಯದ ವಿಷಯ ಪವಿತ್ರಾತ್ಮ ಕಾರ್ಯ ಮಾಡುವಾಗ ಇದ್ದ ಶುದ್ಧತೆಗೆ ಹಿಂದಿರುಗಬೇಕಾಗಿತ್ತು. ಅನನೀಯ ಮತ್ತು ಸತ್ಯಗಳಿದ್ದಂಥ ಸಭೆ ಯಾವತ್ತಿತ್ತು? ಒಂದು ಸುಳ್ಳು ಹೇಳಿದ್ದಕ್ಕೆ ಅವರು ಸತ್ತು ಹೋದ್ರು. ಅಂತ ಸಭೆ ಆಗಬೇಕು. ಅಂತ ಸಭೆಯಾಗಿ ನಿಮ್ದು ಆತ್ಮವನ್ನು ಕಾಪಾಡಿಕೊಳ್ಳಬೇಕಂತ ದೇವರು ಮಾಡ್ತಾರೆ. ಇಲ್ಲಿ ಯಾರಿಗೆ ಎಚ್ಚರಿಸಿದ್ದಾರೆ? ಯಾರಿಗೆ ಎಚ್ಚರಿಸಾಗೋದು? ಎಫೆಸ ಸಭೆಗೆ ಮತ್ತು ನಿಮಗೂ ನಮಗೂ. ಅಲ್ಲಲ್ಯ ಸುಂದರವಾದ ದ್ವಾರಕ್ಕೆ ಹಿಂದೆ ಹೋಗ್ಬೇಕಾಗಿದೆ. ಸುಂದರವಾದ ದ್ವಾರ ಅಲ್ಲಿ ಕುಂಟು ಏನ್ ಮಾಡಿದ್ರೆ ಕುಂಟನಿಗೆ ಕಾಲು ಕೊಟ್ಟಂತ ಅದ್ಭುತವಾದಂತ ಸಮಯಕ್ಕೆ ಮತ್ತೆ ಹಿಂದಿರುಗ್ರಿ. ದೇವರಿಂದ ದೂರ ಹೋಗುವುದು, ಆತನ ಹೆಸರನ್ನ ಕಷ್ಟಗಳಿಸುವ ಕೃತ್ಯಗಳಿಗೆ ನೈತಿಕ ಬೆಂಬಲವನ್ನು ಕೊಡುವುದು, ಆತನ ಕೃತ್ಯಗಳಂದ್ರೆ ದೇವರ ವಾಕ್ಯದಿಂದ ದೂರ ಹೋಗೋದಕ್ಕೆ ಅದಕ್ಕೆ ಬೆಂಬಲ ಕೊಡುವಂಥದ್ದು. ಅಲ್ಲಲ್ಯ ಅವು ಎಷ್ಟು ಅವಮಾನಕರವಾದಂತ ಸಂಗತಿಗಳಾಗಿವೆ ನೋಡಿ. ದೇವರ ವಾಕ್ಯಕ್ಕೆ ಬಿದ್ದು ಹೋದ ಜನರಿಗೆ ಬೆಂಬಲ ಕೊಡುವಂಥದ್ದು, ದೇವರ ವಾಕ್ಯವನ್ನು ಬಿಟ್ಟು ಹೋದವರಿಗೆ ಬೆಂಬಲ ಕೊಡುವಂಥದ್ದು, ಇದೆಲ್ಲ ಎಷ್ಟು ಅಶುದ್ಧವಾದ ಸಂಗತಿ ನೋಡಿ. ಅವಮಾನಕರ ದೇವರಿಗೆ. ದೇವರ ವಾಕ್ಯ ಬಿಟ್ಟು ಹೋದವರಿಗೆ ಬೆಂಬಲ ಕೊಡುವಂಥದ್ದು, ಅವರ
ಮೊದಲನೇದಾಗಿ ತಮ್ಮ ದೇಹಕ್ಕಿರ್ತಕ್ಕಂಥ ಪಾತ್ರೆಯನ್ನ ಶುದ್ಧವಾಗಿಟ್ಕೋಬೇಕಂತೆ. ಒಂದು ಸಮಯದಲ್ಲಿ ನಿನ್ನ ಹೃದಯ, ನಿನ್ನ ಮನಸ್ಸು ಮತ್ತು ನೀನು ಜೀವನದಲ್ಲಿ ನೀನು ಏನಾಗಿದ್ದಿ ಅಲ್ಲೂಯ್ಯ ಎಂಬುದನ್ನು ನೋಡು. ಹಿಂದೆ ಏನಾಗಿದ್ದೆ, ಪ್ರಾರಂಭದಲ್ಲಿ ನಂಬಿದಾಗ ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ದೆ ನೆನಪಿಗೆ ತಂದುಕೋ. ಮತ್ತು ಅಲ್ಲಿಗೆ ಹಿಂದಿರುಗು. ಮೊದಲು ಏನ್ ಮಾಡ್ತಿದ್ದೆ, ಆ ಕೃತ್ಯಗಳನ್ನ ಮಾಡು. ಅಲ್ಲಿ ಎಷ್ಟು ಆಸಕ್ತಿ ಓದ್ತಿದ್ದೆ, ಎಷ್ಟು ಆಸಕ್ತಿ ಇತ್ತಿನಲ್ಲಿ, ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೆ, ಎಷ್ಟು ವಾಕ್ಯ ಓದ್ತಿದ್ದೆ ಅಂದ್ರೆ ಮ್ಯೂಟ್ ಮಾಡ್ತೇವೆ. ಸುಮ್ಮನೆ ಯೂಟ್ಯೂಬ್ಗಳು ಫೇಸ್ಬುಕ್ಗಳು ನೋಡೋದ್ರಿಂದ ಏನು ತಿಳ್ಕೊಂಡ್ರೆ ಒಂದು ಆಸಕ್ತಿ ಮತ್ತೆ ತಗೋಬೇಕಲ್ಲ. ದೇವರು ಅದಕ್ಕೆ ಸಮಯ ಕೊಟ್ಟಿದ್ದಾನೆ. ಇಲ್ಲದ್ರೆ ಎಷ್ಟು ಯಾವಾಗ ಮುಳುಗಿಸ್ಕೊಡ್ತಿದ್ದಾರೆ, ಅದಕ್ಕಾಗಿ ಸಮಯ ಕೊಟ್ಟಿದ್ದಾರೆ. ನಾವೆಲ್ಲ ಕೂಡ ಫೋನ್ಗಳನ್ನ ಬಿಸಾಡಿಬಿಟ್ಟು ಅಲ್ಲಿ ಯಾರಾದ್ರೂ ಕಾಲ್ ಮಾಡಿ ಅಷ್ಟೇ ಉಪಯೋಗಿಸ್ಬೇಕಾಗೋದು. ಮತ್ತೇನನ್ನು ಕೂಡ ಅದರಲ್ಲಿ ಚಾಟ್ ಮಾಡೋದು, ಅದರೇ ದಿನ ಕಳೆಯುವಂಥದ್ದು, ಅದರಲ್ಲೇ ಇರುವಂಥದ್ದು, ಇದು ಗಂಭೀರವಾದಂಥ ವಿಷಯ. ಈಗ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತಂತ ಹೇಳಿದ್ರೆ, ನಿನ್ನ ದೀಪಸ್ತಂಭವನ್ನು ಸ್ಥಳದಿಂದ ತೆಗೆದುಹಾಕ್ತೇನೆ. ನೋಡಿ, ಹಿಂದೆ ಹೋಗುವ ಮಾರ್ಗ ಯಾವುದು? ಆ ಮಾರ್ಗ ಮಾನಸಾಂತರದ ಮಾರ್ಗವಾಗಿದೆ. ಹಿಂದೆ ಪೆಂಟೆಕೋಸ್ಟ್ ಅಂದ್ರೆ ಯಾವುದು? ಪೇತ್ರದಲ್ಲಿ ದೇವರಾತ್ಮ ಬರ್ತದಲ್ಲಿ 2ನೇ ಪುಸ್ತಕ ಯಾವುದು? ಏನದು? ಅಲ್ಲಲ್ಯ ಮಾನಸಾಂತರದ ಮಾರ್ಗವಾಗಿದೆ. ಪಾಪಿಯು ಮಾನಸಾಂತರದ ಮಾರ್ಗವಾಗಿ ದೇವರ ಬಳಿಗೆ ಹಿಂದಿರುಗಬೇಕಾಗಿದೆ. ತನ್ನದಾದ ಸ್ಥಿತಿಯವನು ಮತ್ತು ಹಿಂದೆಗೆ ಇರುವನು ಅಲ್ಲಲ್ಯ ಅದಕ್ಕಿಂತ ಹೆಚ್ಚಾಗಿ ಮಾನಸಾಂತರ ಮಾರ್ಗವಾಗಿ ಹಿಂದಿರುಗಬೇಕಾಗಿದೆ. ಪಶ್ಚಾತ್ತಾಪಡು, ಮಾನಸಾಂತರಕ್ಕೆ ಯೋಗ್ಯವಾದಂತಹ ಫಲವನ್ನು ತಂದ್ರಿ. ಪಶ್ಚಾತ್ತಾಪಟ್ಟು ಮಾನಸಾಂತರಕ್ಕೆ ದೇವರು ಇಷ್ಟ ಆದಂತಹ ಫಲವನ್ನು ತೆಗೆದುಕೊಂಡು ಬರ್ರಿ. ಅಲ್ಲಲ್ಲಿ ಮಾನಸಾಂತರಕ್ಕೆ ಯೋಗ್ಯವಾದ ಫಲವನ್ನು ತಂದ್ರಿ. ನಿನ್ನ ಜೀವನದಲ್ಲಿ ಅದನ್ನು ಸಾಧಿಸು, ತೋರಿಸು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದ್ರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಸ್ಥಳದಿಂದ ತೆಗೆದುಹಾಕ್ತೇನೆ. ಈ ಮಾತು ಕೇಳಿಲ್ಲಂದ್ರೆ, ಸಮಯ ವ್ಯಕ್ತ ಮಾಡಿದ್ರೆ, ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್ ಅದು ಇದರಲ್ಲಿ ಕಾಲ ಕಳೆದೆ ಅಲ್ವೇ ನಿನ್ನನ್ನು ಖತಮ್ ಮಾಡ್ಕೊಂಡೇವು. ಏನ್ ಮಾಡ್ತಾರೆ? ಮುಗಿಸ್ಬಿಡ್ತಾರೆ. ನಾನು ಬಂದು ನಿನ್ನ ದೀಪಸ್ತಂಭವನ್ನ ಅದರ ಸ್ಥಳದಿಂದ ತೆಗೆದುಹಾಕುವುದೆಂದು ದೇವರು ಹೇಳಿದ್ದಾರೆ. ಖಂಡಿತವಾಗಿ ಅದನ್ನು ಮಾಡ್ತಾನ. ಸಭೆಯ ಅವಸ್ಥೆಯಲ್ಲಿ ಲೋಕಕ್ಕೆ ಬೆಳಕನ್ನು ಕೊಡಲಾಗದು. ತಣ್ಣಗಾದ ಸ್ಥಿತಿಯಲ್ಲಿ ಲೋಕಕ್ಕೆ ಬೆಳಕನ್ನು ಕೊಡಕ್ಕಾಗಲ್ಲ. ಅದರ ಬೆಳಕು ಕತ್ತಲಾಗಿ ಬದಲಾಗಿದೆ. ಸಭೆಯ ಬೆಳಕಿನಾಗೆ ಕತ್ತಲಾಗಿ ಬದಲಾಗಿದೆ. ಕತ್ತಲಾಗಿದೆ, ಬೆಳಕಾಗಬೇಕಾಗಿದ್ದ ಸಭೆ ಕತ್ತಲಾಗಿದೆ. ಆಗಿದ್ದಾಗ ದೇವರ ನಂಬಿಗಸ್ತನಾದ ಸಂದೇಶಗಾರರನ್ನು ಮತ್ತು ನಂಬಿಗಸ್ತನಾದ ಕುರುಬನನ್ನು ತೆಗೆದುಬಿಟ್ಟು ಅವರನ್ನು ಅವರಷ್ಟಕ್ಕೆ ಬಿಟ್ಟು ಬಿಡುವನು. ನೀವು ತಣ್ಣಗಾಗಿರ್ತವೆ, ಇಲ್ಲಿ ಸೇವಕರು ಇರಲ್ಲ, ಯಾರು ಇಲ್ಲ, ಅವರಷ್ಟು ಬಿಟ್ಬಿಡ್ತಾರೆ. ನಂಬಿಗಸ್ತನಾಗಿಲ್ಲಂದ್ರೆ ಸಂದೇಶಗಾರರನ್ನು, ನಂಬಿಗಸ್ತನಾದ ಕುರುಬನನ್ನು ತೆಗೆದು ಬಿಟ್ಟು ಅವರನ್ನು ಅವರಷ್ಟಕ್ಕೆ ಬಿಟ್ಟು ಬಿಡ್ತಾರೆ. ಮತ್ತು ಅವರು ಕ್ರೈಸ್ತತ್ವದ ವಿಷಯವಾಗಿ ಮಾತಾಡುತ್ತಾ ಇರುವರು, ಆದರೆ ಅದರಿಂದ ವಿಯೋಗ ಹೊಂದುವುದಿಲ್ಲ. ಅವರು ಯೇಸು ಬಗ್ಗೆ ಮಾತಾಡ್ತಾ ಇರ್ತಾರೆ, ವಾಕ್ಯ ಯಾರು ಹೇಳ್ತಿರ್ತಾರೆ, ಏನೋ ಆಗ್ತಿರ್ತಾರೆ, ಆದ್ರೆ ಅದೆಲ್ಲ ಗಣನೆಗೆ ಬರಲ್ಲ. ತೆಗೆದುಕೊಳ್ಳೋದು ಅದಕ್ಕೆ ಕೂಡಲೇ ಪಶ್ಚಾತ್ತಾಪಡು. ತಡವರಿಸಬೇಡ. ಎಫೆಸಿದು ತಡವರಿಸಿದ ನಿದರ್ಶನ ಇದೆ. ಎಫೆಸಿದು ಏನ್ ಮಾಡುತ್ತೆ? ತಡ ಮಾಡಿದಂತ ನಿದರ್ಶನ ಇದೆ, ಆಧಾರ ಇದೆ, ಉದಾಹರಣೆ ಇದೆ. ಯಾಕಂದ್ರೆ ಅವರ ಜೀವಮಾನ ಕಾಲವು ಬಹಳ ದೀರ್ಘವಾಗಿರಲಿಲ್ಲ. ದೇವರ ಮಹಿಮೆ ಶೀಘ್ರವಾಗಿ ಕ್ಷಯಿಸ್ತಾ ಹೋಯಿತು, ನಾಶ ಆಗ್ತಾ ಹೋಯಿತು. ದೇವರ ಮಹಿಮೆ ಅವರನ್ನು ಬಿಟ್ಟು ಹೋಗ್ತಾ ಹೋಯಿತು. ಸ್ವಲ್ಪ ಸಮಯದಲ್ಲಿ ಆ ಪಟ್ಟಣ ನೆಲಸಮಾಗಿ ಎಫೆಸಿ ಪಟ್ಟಣ ಅಲ್ಲಲ್ಯ ಅದರ ವೈಭವ, ಮಂದಿರವು, ಆಕಾರಗಳು ಒಂದು ರಾಶಿ ಆಯಿತು. ಎಲ್ಲ ಸುಂದರವಾಗಿದ್ದಂತ ಆದ್ರೆ ಏನಾಯ್ತು ಕಿತ್ತು ಏನ್ ಮಾಡಿದ್ರು ಜನ ಗುಡ್ಡೆ ಹಾಕಿಬಿಟ್ರು. ಕಲ್ಲೆಲ್ಲ ಕಿತ್ತು, ಗೋಡೆಲ್ಲ ಕಿತ್ತು ಎಲ್ಲ ಬೇಲಿ ಬೆಳೆಯಂಗೆ ಮಾಡಿದ್ರು ಅಂತ ನೋಡ್ತೇವೆ. ಅಲ್ಲಲ್ಯ ವೈಭವವಾದ ಆಕಾರವಿಲ್ಲದ ಒಂದು ರಾಶಿ ಆಯಿತು, ಗುಡ್ಡೆ ಆಯಿತು. ಅದರ ಭೂಮಿಯು ಜೌಳು ಭೂಮಿಯಾಗಿ ನೀರಿನ ಪಕ್ಷಿಗಳು ವಾಸಸ್ಥಾನವಾಯಿತು. ಜೌಳು ಭೂಮಿ ಆ ರೀತಿಯಾಗಿ ವಾಸಸ್ಥಾನ ಆಯಿತು.
ಪಕ್ಷಿಗಳ ವಾಸಸ್ಥಾನ, ನರಿಗಳ ವಾಸಸ್ಥಾನ ಆಗುತ್ತೆ. ಅದರಲ್ಲಿ ಅದರ ಜನಸಂದಣಿ ಕಡಿಮೆ ಆಯಿತು. ವಲಸಾಗಿರುವ ಹಳ್ಳಿಗಳು, ಹಲವು ಅವಿಶ್ವಾಸಗಳು ಮಾತ್ರ ಉಳಿದುಕೊಂಡ. ಎಪಿಎಸ್ಸಿ ಪಟ್ಟಣದಲ್ಲಿ ಕೇವಲ ವಲಸಾದ ಊರು, ವಲಸಾದ ಹಳ್ಳಿಗಳು, ಅವಿಶ್ವಾಸಗಳು ಮಾತ್ರ ಉಳಿದುಕೊಂಡ. ಅಲ್ಲಿ ಒಂದೇ ಒಂದು ವಿಶ್ವಾಸ ಸಹ ಉಳಿಯಲ್ಲುಂಟೆ ಆ ಒಂದು ಇದರಲ್ಲಿ ಎಪಿಎಸ್ಸಿ ಪಟ್ಟಣದಲ್ಲಿ. ಅಲ್ಲಿ ದೀಪವು ಅದರ ಸ್ಥಾನದಿಂದ ತೆಗೆದುಹಾಕಲ್ಪಟ್ಟ. ದೀಪದಲ್ಲಿ ಬೆಳಕು, ದೇವರ ಬೆಳಕು ಸ್ಥಾನದಿಂದ ತೆಗೆದುಹಾಕಲ್ಪಟ್ಟೆ. ಅವಳು ಪಶ್ಚಾತ್ತಾಪಡಲು ಸಾಧ್ಯವಿಲ್ಲವೆಂದು ಅದರ ಅರ್ಥವಲ್ಲ. ಈ ರೀತಿ ಆದಾಗ ಮತ್ತೆ ಅದರ ಚಾನ್ಸ್ ಇಲ್ಲ ಅಂತ ಅರ್ಥ ಅಲ್ಲ. ಚಾನ್ಸ್ ಇದೆ, ಅವಕಾಶ ಇದೆ. ಪಶ್ಚಾತ್ತಾಪಡಲು ಸಾಧ್ಯವಿಲ್ಲವೆಂದಲ್ಲ, ನಮಗೆ ಸಾಧ್ಯವಿದೆ. ಆದರೆ ಅದು ಕೂಡಲೇ ಆಗಬೇಕು, ಲೇಟ್ ಆಗಬಾರದು. ಅದು ನಿಜವಾದ ಒಂದು ಹೃದಯದಿಂದ ದುಃಖದೊಡನೆ ದೇವರಿಗೆ ಮೊರೆ ಇಡಬೇಕು. ದೇವರನ್ನು ಪುನಃ ಫಲಿಸುವಂತೆ ಮಾಡ್ತಾರೆ. ಆ ಮಹಿಮೆ ಮತ್ತೆ ಹಿಂದಿರುಗಿ ಬರುತ್ತದೆ. ಲೇಟ್ ಮಾಡಬಾರ್ದು. ಮತ್ತೆ ನಿಕೋಲೈತರ ಬೀಜ ಬರ್ತಾರೆ. ಅದ್ರ ಬಗ್ಗೆ ಪ್ರವಾದಿ ವಿವರಿಸ್ತಾರೆ. ನಿಕೋಲೈತರ ಬೀಜ ಯಾವ್ದು ಬಂತು, ನಿಕೋಲೈತ ಬಂದು, ನಿಕೋಲೈತರ ಪ್ರಕಟಣೆ 2:6. ಆದರೆ ನಿನ್ನಲ್ಲಿ ಒಳ್ಳೆಯದುಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕೋಲೈತರ ಕೊಟ್ಟಿರೋ ನೀನು ಸಹ ದ್ವೇಷಿಸ್ತಿ. ಆಗ ನಿಕೋಲೈತ ಏನಾಗಿದ್ದ ಎಂಬ ವಿಷಯ 2 ಭಾವನೆಗಳಿವೆ. ನಿಕೋಲೈತ ಏನಾಗಿದ್ರು ಅಂತ ಅನ್ನೋದಕ್ಕೆ 2 ಅರ್ಥಗಳಿವೆ. ಒಂದು ಸದ್ಧರ್ಮ ಭ್ರಷ್ಟರ ಒಂದು ಗುಂಪಾಗಿದ್ದು, ಅಂತಿಯೋಕ್ಯನಾದ ನಿಕೋಲಾಯಸನು ಅದರ ಬುನಾದಿ ಹಾಕಿದನು. ಅಂತಿಯೋಕ್ಯದವನಾದಂತ ನಿಕೋಲಾಯಸ್ ಅದರ ಬುನಾದಿ ಹಾಕಿದವನು ಎಂದು ಕೆಲವರು ಹೇಳ್ತಾರೆ. ಅವನು ಮತಾಂತರ ಹೊಂದಿದವನಾಗಿದ್ದನು. ಅವನು ಬೇರೆ ಧರ್ಮದಿಂದ ಮತಾಂತರ ಹೊಂದಿದವನಾಗಿದ್ದನು. ಯೆರೂಸಲೇಮಿನಿಂದ 7 ಡಿಕನ್ಗಳಲ್ಲಿ ನಿಕೋಲಾಯಿತ ಒಬ್ಬ ವ್ಯಕ್ತಿ, ಅವನು ಒಬ್ಬನಾಗಿದ್ದ. 7 ಡಿಕನ್ಗಳಲ್ಲಿ ಅವನು ಒಬ್ಬನಾಗಿದ್ದ. ಅವರಲ್ಲಿ ಅನ್ಯರ ಹಬ್ಬಗಳಿದ್ದವು. ನಿಕೋಲಾಯಿತರಲ್ಲಿ ಅನ್ಯರ ಹಬ್ಬಗಳನ್ನು ಹೊಂದಿದ್ರು. ಎಲ್ಲ ಹಬ್ಬಗಳನ್ನು ಮಾಡ್ತಾರೆ. ಆ ರೀತಿ ಅನ್ಯರ ಹಬ್ಬಗಳು, ಅದು ನಿಕೋಲಾಯಿತರ ಬೋಧನೆ. ಅದು ಅವರಲ್ಲಿ ಅನ್ಯರ ಹಬ್ಬಗಳಿದ್ದಂತೆ. ಕ್ರಿಸ್ಮಸ್, ಗುಡ್ ಫ್ರೈಡೆ ಮತ್ತು ಬೂದಿ ಬುಧವಾರ ಅವೆಲ್ಲ ಏನು ಸಂತರಿಗೆ ಭಕ್ತಿ ಮಾಡೋದು ಎಲ್ಲ ಅನ್ಯರ ಹಬ್ಬಗಳು. ಅವೆಲ್ಲ ಎಲ್ಲಿದ್ದು ನಿಕೋಲಾಯಿತರ ಬೋಧನೆಯಲ್ಲಿ, ನಿಕೋಲಾಯಿತರ ಗುಂಪಿನಲ್ಲಿದ್ದು ಹೊರತು ವಾಕ್ಯದ ಗುಂಪಿನಲ್ಲಿ ಇರಲಿಲ್ಲ. ಮತ್ತೆ ಹಬ್ಬಗಳಿಗೂ ಅವರ ವರ್ತನೆಗಳಲ್ಲಿ ಅವರು ಬಹಳ ಯಾವುದೇ ಗುಣಶೀಲತೆ ಇರಲಿಲ್ಲ. ವರ್ತನೆಗಳಲ್ಲಿ ಯಾವುದೇ ಗುಣಶೀಲ ಒಳ್ಳೆಯದು ಇರಲಿಲ್ಲ. ಕೆಟ್ಟದ್ದೇ ಬೈಯೋದು, ಒಡೆಯೋದು ಮಾಡ್ತಾರೆ. ಅದೇ ರೀತಿ ಇದೆ ಎಲ್ಲ ಗುಣಶೀಲತೆ ಇಲ್ಲ. ಹೋಗ್ತಾರೆ ಪ್ರಾರ್ಥನೆ, ಭಕ್ತಿ ಬಹಳ, ಅಂದ್ರೆ ಗುಣಗಳಿಲ್ಲ. ಕ್ರಿಸ್ತನ ನಡತೆ ಇಲ್ಲ. ಅದೇ ನಿಕೋಲಾಯಿತರ ಬೋಧನೆ. ನಡತೆ ಇಲ್ಲದ್ದು ಇರುವಂಥದ್ದು. ಅರ್ಥ ಆಗ್ತದೆ ವಾಕ್ಯ. ವಿಷಯ ನಂಪಟ್ಟತನವನ್ನು ಸ್ವಾಧೀನ ತರಲು ಒಬ್ಬನಿಗೆ ಅದರ ಎಲ್ಲಾ ಶ್ರೇಣಿಯಲ್ಲಿ ಅನುಭವವಿರಬೇಕೆಂದು ಅವರು ಕಲಿಸ್ತಿದ್ರು. ಜನರನ್ನ ಯಾವತ್ತು ವಶ ಮಾಡಿಕೊಳ್ಳಬೇಕಂತೇಳಿ ಅದನ್ನ ಕಲಿಸ್ತಾ ಇದ್ದಿರ್ತಾವ. ನಮ್ಮ ಗುಣಗಳನ್ನು ಕಲಿಸ್ತಿರ್ಲಿಲ್ಲ. ಅದೆಲ್ಲ ವಾಸ್ತವವಾಗಿ ಅವರು ತೊರೆದು ಬಿಡುವುದಕ್ಕೆ ಎಷ್ಟು ದಾರಿ ಮಾಡಿದ್ರಂದ್ರೆ ಅವರ ಪತನವು ಸಂಪೂರ್ಣ ಆಯಿತು. ವಾಕ್ಯವನ್ನು ಬಿಟ್ಟು ಹೋಗೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟದ್ದು ಅವರಿಗೆ ಸಫಲ ಆಯಿತು. ವಾಕ್ಯ ಬಿಟ್ಟು ನಾಶ. ಹಾಗಾಗಿ ಅಳವಡಿಕೆಯಲ್ಲಿ ಅಷ್ಟು ಅರ್ಧ ಮೀರಿದ ವೈಪರೀತ್ಯವನ್ನು ಸೂಚಿಸುವ 2 ಹೆಸರುಗಳನ್ನು ತೆಗೆದುಕೊಂಡ್ರು. ನಿಕೋಲಾಯಿತರು ಏನ್ ಮಾಡಿದ್ರು? ಅಳವಡಿಕೆಯಲ್ಲಿ ಅರ್ಧ ಮೀರಿದಂತ ಜನ ಇದ್ರು. ಇಬ್ರು, ಯಾರು? ಬಿಳಾಮ ಮತ್ತೆ ಇಸ್ಬೇಲ್. ಇಬ್ಬರನ್ನ ಸೇರಿಸಿಕೊಂಡ್ರು. ಇಬ್ಬರು ಬೋಧನೆಯನ್ನ ಸ್ವೀಕರಿಸಿದ್ರು. ದೇವರ ಬೋಧನೆ ಸ್ವೀಕರಿಸಲಿ ನಿಕೋಲಾಯಿತರು. ಅರ್ಧ ಮೀರಿದಂತ ಯಾರು? ಬಿಳಾಮ ಮತ್ತು ಇಜಬೇಲ್. ಬಿಳಾಮನ ಜನರನ್ನ ಕೆಡಿಸಿ ಹಾಗೆ ಅವರನ್ನು ಜಯಿಸಿದರು. ನಿಕೋಲಾಯಿತನು ಹಾಗೆ ಮಾಡಿದಂತೆ ಹೇಳಲ್ಪಟ್ಟಿದೆ. ಈ ಗುಂಪು ಎಫೆಸದಿಂದ ಬಲಾತ್ಕಾರದಿಂದ ಹೊರಗೆ ಹೊರಡಿಸಲ್ಪಟ್ಟು
ಪೆರ್ಗಮದಲ್ಲಿ ಸ್ಥಾಪಿಸಿಕೊಳ್ಳಲು ಸ್ಥಳವನ್ನು ಕಂಡುಕೊಂಡ್ರು. ಎಫೆಸಿಯಿಂದ ಹೊಡೆಸಲ್ಪಟ್ಟರು. ಎಫೆಸಿ ಸಭೆಯನ್ನು ಹೊರಗೆ ಹಾಕ್ಬಿಟ್ರು. ತೊಲಗರೆ ಅಂದ್ರು ಎಫೆಸಿ ಸಭೆಯವರು ಇತ್ತು ಅಲ್ಲಿ. ಎಫೆಸಿ ಸಭೆ ಎಲ್ಲರೂ ನಿಖಾಲದ ಬೋಧನೆ ಸ್ವೀಕಾರ ಮಾಡಿದ್ದಿಲ್ಲ. ಅಲ್ಲಿ ಚಿಕ್ಕ ಗುಂಪು ಇತ್ತು, ಬಲಿಷ್ಠವಾದ ಗುಂಪು, ತೋಳಗಳನ್ನು ಎದುರಿಸುವಂತ ಒಂದು ಗುಂಪನ್ನ ಪೌಲ ಕಟ್ಟಿ ಹೋಗಿದ್ದ. ಆ ಗುಂಪು ಇವನ್ನೇನ್ ಮಾಡ್ತು, ನಿಕೋಲೈತರನ್ನ ಹೊರಟ. ಅವ್ರು ಮತ್ತೇನು ಪೆರ್ಗಮ ಸಭಾ ಕಾಲದಲ್ಲಿ, 3ನೇ ಸಭಾ ಕಾಲದಲ್ಲಿ ಸ್ಥಾನವನ್ನ ಕಂಡುಕೊಟ್ಟು ಅಲ್ಲಿ ಅವರಿಗೆ ಸಿಕ್ತು ವ್ಯವಸ್ಥೆ ಮಾಡ್ಕೊಳಕ್, ಅವ್ರ ಬೋಧನೆ ಸ್ಥಾಪನೆ ಮಾಡ್ಕೊಳಕ್ಕೆ. ಅಲ್ಲಿ ತನಕ ಅವ್ರಿಗೆ ಸಿಗಲಿಲ್ಲ. ಅಲ್ಲಿ ಪೆರ್ಗಮದಲ್ಲಿ ಸ್ಥಾಪಿಸುವ ಒಂದು ಸ್ಥಳವನ್ನ ಕಂಡುಕೊಂಡ್ರು. ಆದ್ರೆ ಇವರ ವಿಶ್ವಾಸದ ಸಮಸ್ಯೆ ಏನಂದ್ರೆ ಅದು ಸತ್ಯವಾಗಿಲ್ಲ. ವಿಶ್ವಾಸನೇ ಸತ್ಯ ಆಗಿದೆ. ಅದರ ವಿಷಯ ಯಾವ ಇತಿಹಾಸವೂ ಇರಲಿಲ್ಲ. ಇತಿಹಾಸ ಇಲ್ಲದಂಥದ್ದು ಈಗ ಕಥೆ ಯಾವ ಇತಿಹಾಸ ಇಲ್ಲ ಅವರಿಗೆ, ಹಾಗೆ ಕೊಡ್ತಾ ಹೋಗ್ತದ. ಅಲ್ಲಿ ಇತಿಹಾಸ ಇಲ್ಲ, ಯಾವ ವಾಕ್ಯದ ಆಧಾರ ಇಲ್ಲ ಅಂತ ವಿಶ್ವಾಸ ಅಂದ್ರೆ ವೇಸ್ಟ್ ಆದಂತ ಜನ, ವೇಸ್ಟ್ ವಿಶ್ವಾಸ. ಅದು ಹೆಚ್ಚಿನ ಮಟ್ಟಿಗೆ ಒಂದು ಪದ್ಧತಿನೇ ಆಗಿತ್ತು. ವಾಕ್ಯ ಆಧಾರದ ಪದ್ಧತಿ ಜನರಿಂದ ಬಂದಿದೆ. ಒಂದು ಅಭಿಪ್ರಾಯವನ್ನು ಅರ್ಥೈಸಿಕೊಳ್ಳುವಾಗ ಅದು ಒಂದು ದಿನದ ಯಾವ ಸಂಬಂಧವಿಲ್ಲದೆ ಎಫೆಸಿ ಸಭೆಯ ಯುಗವು ಸಂಪೂರ್ಣವಾಗಿ ಒಂದು ಇತಿಹಾಸವಾಗಿ ಮಾಡಲ್ಪಟ್ಟಿದೆ. ಚೆನ್ನಾಗಿ ಕೇಳಿಸ್ತದ? ಯಾರಿಗೆ ಚೆನ್ನಾಗಿ ಕೇಳಿಸ್ತಲ್ಲ ಕಾಮೆಂಟ್ಸ್ ಮಾಡಿ. ಎಫೆಸಿ ಸಭೆಯ ಯುಗವು ಪೂರ್ಣವಾಗಿ ಒಂದು ಇತಿಹಾಸವಾಗಿ ಮಾಡಲ್ಪಡುತ್ತದೆ. ಇಲ್ಲಿ ನಿಜವಲ್ಲದ, ಯಾಕೆಂದ್ರೆ ಮೊದಲನೇ ಸಭೆಯ ಯುಗದಲ್ಲಿ ಯಾವುದು ಪ್ರಾರಂಭ ಆಗಿತ್ತು ಅದು ಪ್ರತಿಯೊಂದು ಯುಗಕ್ಕೆ ಮುಂದುವರಿಲೇಬೇಕು. ಮೊದಲನೇ ಸಭೆಯ ಯುಗದಲ್ಲಿ ಏನು ಪ್ರಾರಂಭ ಆಗುತ್ತೆ, ಯಾವ ರೀತಿ ಸತ್ಯ ಬುನಾದಿಯನ್ನ ಯಾರು ಪೌಲ ಆಯ್ತ, ಆ ರೀತಿ ಮುಂದುವರಿಲೇಬೇಕಾಗುತ್ತೆ. ಮತ್ತು ಅಂತ್ಯದಲ್ಲಿ ಅದು ಆಶೀರ್ವದಿಸಲ್ಪಟ್ಟು ದೇವರಿಂದ ಘನತೆಗೆ ಇರಲ್ಪಡುತ್ತದೆ. ಇದಲ್ಲದೆ ಅಶುದ್ಧವಾದ ವಸ್ತುವೆಂದು ಗಣಿಸಲ್ಪಟ್ಟು ನರಕದ ಬೆಂಕಿಯಲ್ಲಿ ನಾಶ ಮಾಡಲ್ಪಡುತ್ತದೆ. ಅಲ್ಲವೇ ದೇವಾಕ್ಯನ ಬಿಟ್ಟು ತಮ್ಮ ಘನತೆಗಳನ್ನ ನೋಡಿಕೊಂಡು ಅಲ್ಲಿ ಮುಂದುವರೆದೆ ನಾಶವರಿಗೆ ಇಟ್ಕೊಳ್ತದೆ. ಯಾಕೆಂದ್ರೆ ಈ ಪದ್ಧತಿಯು ಅಲ್ಲಿಯ ನಿಜವಾದ ವಚನದ ವಿರುದ್ಧವಾಗಿದೆ, ಮನುಷ್ಯರ ಪದ್ಧತಿ ಏನಾಗಿದೆ, ವಾಕ್ಯದ ವಿರುದ್ಧವಾಗಿದೆ. ಇದನ್ನೇ ಪ್ರಕಟಣೆ 2:2 ಸರಳವಾಗಿ ನೋಡ್ರಿ. ಎಫೆಸಿ ಸಭೆ ದುಷ್ಟರನ್ನು ಸಹಿಸಲಿಲ್ಲ. ಎಫೆಸಿ ಏನ್ ಮಾಡಿದಂತೆ ದುಷ್ಟರನ್ನ ಸಹಿಸಲಿಲ್ಲ, ನಿಕೋಲೈತರನ್ನ ಸಹಿಸಲಿಲ್ಲ, ಹೊರಗಾಕಿದ್ರು. ಎಫೆಸಿ ಸಭೆ ದುಷ್ಟರನ್ನು ಸಹಿಸಲಿಲ್ಲ. ಹಾಗಾಗಿ ಅವರನ್ನು ಒಳಗೆ ಹಾಕಬೇಕಾಗಿತ್ತು. ಇಲ್ಲವಾದ್ರೆ ಅವರನ್ನು ಸಹಿಸಿಕೊಳ್ಳಲಿಲ್ಲ ಎಂಬುದಕ್ಕೆ ಯಾವ ಅರ್ಥ ಇಲ್ಲ. ಅವರನ್ನು ಹೊರಗೆ ಹಾಕದಿದ್ರೆ ಆಗ ಅವರನ್ನ ಸಹಿಸಿಕೊಳ್ತಿದ್ರು ಅಂತ ಅರ್ಥ. ಹೊರಗೆ ಹಾಕಲಿಲ್ಲ, ಎಲ್ಲ ಇಟ್ಕೊಂಡು ಅಂದ್ರೆ ಇವರು ರಾಜಿಯಾಗಿದ್ದಾರೆ ಅಂತ ತಿಳ್ಕೊಳ್ತಾರೆ, ವಾಕ್ಯ ತಿಳ್ಕೊಳ್ತಾರೆ, ದೇವರು ತಿಳ್ಕೊಳ್ತಾರೆ. ಅದಕ್ಕಾಗಿ ಅವರನ್ನ ಖಡಖಂಡಿತವಾಗಿ ಮಾತಾಡಿ ಅವರನ್ನು ಹೊರಗೆ ಹಾಕಿದ್ರು. ಈಗ 6ನೇ ವಚನದಲ್ಲಿ ಅವರು ಅವರ ಕೃತ್ಯಗಳನ್ನ ದ್ವೇಷಿಸಿದ್ರು ಎಂದು ದೇವರು ಹೇಳ್ತಾರೆ. ಅವರ ಕೃತ್ಯಗಳನ್ನ ದ್ವೇಷಿಸಿದ್ರು, ಇಟ್ಕೊಳ್ಳಿಲ್ಲ, ಹೊರಗಾಗಿದ್ರು. ಹಾಗಾಗಿ ಅವರು ದ್ವೇಷಿಸಲ್ಪಟ್ಟರು. ನೋಡ್ತೇವೆ ಈ ರೀತಿ ಅವರು ದ್ವೇಷಿಸಲ್ಪಟ್ಟು ಹೊರಗಾಕಲ್ಪಟ್ಟರು. ಅವರ ಕೃತ್ಯಗಳನ್ನು ದ್ವೇಷಿಸಿದ್ರು ಎಂದು ಹೇಳುತ್ತಾರೆ. ಹಾಗಾಗಿ ಈ ನಿಕೋಲೈತರು ತಮ್ಮ ಕೃತ್ಯಗಳನ್ನ ನಡೆಸುತ್ತಾ ಮೊದಲನೇ ಸಭೆ ಒಂದು ಭಾಗವಾಗಿದ್ರು. ಈ ನಿಕೋಲೈತರು ಏನಾಗಿದ್ರು, ಮೊದಲನೇ ಸಭೆಯ ಒಂದು ಭಾಗ ಆಗಿದ್ರು. ಇಂಥ ಕೃತ್ಯಗಳನ್ನು ಮಾಡಿಕೊಂಡಿದ್ರೆ ಜೊತೆ. ಆದರೆ ನಾವು ಎಫೆಸದಲ್ಲಿ ಬೀಜವನ್ನು ನೋಡುತ್ತೇವೆ. ಎಫೆಸದಲ್ಲಿ ನೋಡ್ತೇವೆ ಎಂತ ಅಲ್ಲಿ ನಿಕೋಲೈತರ ಬೋಧನೆಯಲ್ಲಿ ಬಂದಿದ್ರು ಕೂಡ ಅಲ್ಲಿ ಬೀಜ ಇರುವಂತದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಬೀಜ ಏನ್ ಮಾಡ್ತಿದ್ರಲ್ಲಿ ಅವರನ್ನ ಹೊರಗ, ಕ್ರಿಸ್ತನ ಬೀಜ ಇದ್ದುದರಿಂದಲೇ ಅವರನ್ನು ಹೊರಗ ಹಾಕಿತ್ತು. ಅದು ಮುಂದುವರಿತಾ ಒಂದು ಕೊನೆಗೆ ಸಿದ್ಧಾಂತವಾಗಿತ್ತು. ಅದು ಮುಂದುವರಿತಾ ಒಂದು ಮತ್ತೆ ನರಕದ ಬೆಂಕಿಯೊಳಗೆ ಹೋಗುತ್ತೆ. ಅದು ನಿಕೋಲೈತರ ಸಿದ್ಧಾಂತ. ಈ ನಿಕೋಲೈತರು ಏನಾಗಿದ್ದು, ಈ ಶಬ್ದವು 2 ಗ್ರೀಕ್ ಶಬ್ದಗಳಿಂದ ಬಂದಿದೆ.
ಶಬ್ದವು ಎರಡು ಗ್ರೀಕ್ ಶಬ್ದಗಳಿಂದ ಬಂದಿದೆ. ನಿಕೋ ಅಂದರೆ ಜಯಿಸು, ವಶ ಮಾಡಿಕೋ, ಅಲ್ಲೆಲ್ಲೂ ಜಯಿಸಿ ವಶ ಮಾಡಿಕೋ, ಅಲ್ಲೆಲ್ಲೂ. ಮತ್ತು ಲಾಯ್ ಎಂದರೆ ಪ್ರಜೆ, ಅಂದರೆ ಪ್ರಜೆಗಳನ್ನ ವಶ ಮಾಡಿಕೋ. ವಾಸ್ತವವಾಗಿ ಯಾರೋ ಒಬ್ಬರು ಆ ಮೊದಲನೆಯ ಸಭೆ ಯುಗದಲ್ಲಿ ಏನೋ ಒಂದನ್ನು ಮಾಡುತ್ತಿದ್ರು, ಅದು ಪ್ರಜೆಯನ್ನು ಜಯಿಸುವಂಥದ್ದು. ಪ್ರಜೆಯು ಜಯಿಸಲ್ಪಟ್ಟರೆ ಅದು ಅದು ಯಾವುದಾದ್ರೂ ಒಂದು ಅಧಿಕಾರವನ್ನು ಮಾಡುತ್ತಿರಲೇಬೇಕು. ಅಲ್ಲವೇ? ಈ ಸಭೆಯಲ್ಲಿ ದೇವರು ದ್ವೇಷಿಸಲ್ಪಡುವುದಾದ ಯಾವ ಒಂದು ಸಂಗತಿ ಸಂಭವಿಸಿತು? ದೇವರು ದ್ವೇಷಿಸಲ್ಪಟ್ಟಂತ ಈ ಸಭೆಯೊಳಗೆ ಏನ್ ಸಂಭವಿಸಿತು, ಏನ್ ನಡೀತಿತ್ತು? ಮತ್ತು ಈ ದಿನಗಳಲ್ಲಿಯೂ ಅದು ನಡೆಯುತ್ತಲೇ ಇದೆ. ಎಫೆಸ ಸಭೆಯಲ್ಲಿ ಏನ್ ನಡೀತಾ ಇದೆ, ಈ ದಿನಗಳಲ್ಲಿ ಅದು ನಡೀತಾ ಇದೆ. ಆದರೆ ನಿಷ್ಕೃಷ್ಟವಾಗಿ ನಿಕೋಲಾಯಿತ ಶಬ್ದದ ಅರ್ಥವಾಗಿದೆ. ಜನರು ಹೇಗೂ ದೇವರ ವಾಕ್ಯಕ್ಕೆ ವಿರೋಧವಾಗಿರುವ ಒಂದು ರೀತಿಯಲ್ಲಿ ಅಧೀನ ಮಾಡಲ್ಪಡುತ್ತಿದ್ದರು. ನಾವೀಗ ಅಧ್ಯಯನ ಮಾಡುತ್ತಿರುವ ವಿಷಯ ನಿಜವಾದ ಅರ್ಥವನ್ನು ತೆಗೆದುಕೊಳ್ಳಲು, ನಿಜವಾದ ಅರ್ಥವನ್ನು ತೆಗೆದುಕೊಳ್ಳಲು ನೀವು ನಿಮ್ಮ ಮನಸ್ಸಿನಲ್ಲಿ ಧರ್ಮ ಭಕ್ತಿ, ನಿಮಗೆ ಇಚ್ಛೆ ಇದ್ದರೆ ಆತ್ಮೀಯ ವಿಷಯ ಎರಡು ಭಾಗಗಳಿವೆ. ಅವು ಒಂದಕ್ಕೊಂದು ಸುತ್ತಿಕೊಂಡಿವೆ. ಧರ್ಮ ಮತ್ತು ಭಕ್ತಿ ಒಂದಕ್ಕೊಂದು ಏನಾಗಿವು ಸುತ್ತಿಕೊಂಡಿವೆ. ಯಾವ ರೀತಿ ಸುತ್ತಿಕೊಂಡಿವೆ? ಧರ್ಮ ಭಕ್ತಿ ಮತ್ತು ಆತ್ಮಿಕ ಕಪ್ಪು ಮತ್ತು ಬಿಳುಪು ಒಂದಕ್ಕೊಂದು ಎಷ್ಟು ವಿರುದ್ಧವಾಗಿ ಇವೆಯೋ ಅಷ್ಟು ನೋಡ್ತೀವಿ. ಅವು ವಿಭಿನ್ನವಾಗಿವೆ. ಎಂದು ತಿಳ್ಕೊಳ್ಬೇಕೆಂದು ನಾನು ನಿಮ್ಮನ್ನು ಎಚ್ಚರಿಸಬೇಕಾಗಿದೆ. ಅದರಲ್ಲಿ ಕಪ್ಪು ಬಿಳುಪಿನಷ್ಟು ವಿಭಿನ್ನವಾಗಿದೆ. ನಿಕೋಲಾಯಿತು ಮತ್ತು ಸತ್ಯಬೋಧ ಏನಾಗಿದೆ? ಅದು ವಿಭಿನ್ನವಾಗಿದೆ. ಕಪ್ಪು ಬಿಳುಪಿನಷ್ಟು ವ್ಯತ್ಯಾಸವಾಗಿದೆ. ಅದರಲ್ಲಿ ಧರ್ಮಭಕ್ತಿ ಮತ್ತು ಆತ್ಮಿಕ ಲೋಕ, ಧರ್ಮಭಕ್ತಿ ಮತ್ತು ಆತ್ಮಿಕ ಲೋಕ ಏನಾಗಿದೆ? ಅವೆರಡು ವೃಕ್ಷಗಳಿಂದ ಮಾಡಲ್ಪಟ್ಟಿವೆ. ಎರಡು ವೃಕ್ಷಗಳಿವೆ. ಒಂದು ಜೀವವೃಕ್ಷ, ಒಂದು ಏನು ಬೆಳೆದ ವೃಕ್ಷ. ಧರ್ಮಭಕ್ತಿ ಮತ್ತು ಆತ್ಮಿಕ ಲೋಕ ಬೇರೆ ಬೇರೆ ಇಲ್ಲ. ಧರ್ಮಭಕ್ತಿ ಅಂದ್ರೆ ನಾಶನಕ್ಕೆ ಹೋಗೋದು, ಮತ್ತೆ ಆತ್ಮಿಕ ಲೋಕ ಅಂದ್ರೆ ಪರಲೋಕಕ್ಕೆ ಹೋಗೋದು. ಅವುಗಳ ಮೂಲವು ಏದೇನ್ ತೋಟದಲ್ಲಿತ್ತು. ಆ ಧರ್ಮಭಕ್ತಿ ಎರಡು, ನಿಕೋಲಾಯಿತ ಮತ್ತೆ ಆತ್ಮಿಕ ಲೋಕ ಪ್ರಪಂಚ. ಅದೇ ಯಾವುದು? ಪೌರನ ಪ್ರಪಂಚ, ಪೌರನ ಲೋಕ. ಪೌರನು ಸಾರಿದಂತ ಸುವಾರ್ತೆ ಲೋಕ ಒಂದು, ಮತ್ತು ನಿಕೋಲಾಯಿತ ಸಾರಿದಂತ ಅಶುದ್ಧ ಲೋಕ ಒಂದು. ಅಲ್ಲೆಲ್ಲೂಯ. ಏನೇನು ತೋಟದಲ್ಲಿದ್ವು? ಅವೆರಡು ವೃಕ್ಷಗಳು ಏನೇನು ತೋಟದಲ್ಲಿದ್ವು? ಅಲ್ಲೆಲ್ಲೂಯ. ಜೀವವೃಕ್ಷ ಮತ್ತು ಒಳ್ಳೆಯದ ಕೆಟ್ಟದ ಅವನ್ನು ಕೊಡುವ ಎರಡು ವೃಕ್ಷಗಳು ಆ ತೋಟದ ಮಧ್ಯದಲ್ಲಿ ನಿಂತಿದ್ವು. ತೋಟದ ಮಧ್ಯದಲ್ಲಿ ಏನಾಗಿದ್ವು? ನಿಂತಿತ್ತು ಅಂತ ನಾವು ನೋಡ್ತೇವೆ. ಅಲ್ಲೆಲ್ಲೂಯ. ನಾವು ಈಗ ಅಧ್ಯಯನ ಮಾಡುತ್ತಿರುವ ವಿಷಯ ನಿಜವಾದ ಅರ್ಥವನ್ನು ತೆಗೆದುಕೊಳ್ಳಲು ನೀವು ನಿಮ್ಮ ಮನಸ್ಸಿನಲ್ಲಿ ಧರ್ಮ ಭಕ್ತಿ, ನಿಮಗೆ ಇಚ್ಛೆ ಇದ್ದರೆ ಆತ್ಮಿಕ ವಿಷಯ, ಅಲ್ಲವೇ? ಎರಡು ಭಾಗಗಳಿವೆ. ಒಂದು ಧರ್ಮ ಭಕ್ತಿ ಮತ್ತು ಆತ್ಮಿಕ ವಿಷಯ ಎರಡು ಭಾಗಗಳಿವೆ. ಅವು ಒಂದಕ್ಕೊಂದು ಸುತ್ತಿಕೊಂಡಿವೆ. ಕಪ್ಪು ಬೆಂಕು ಒಂದಕ್ಕೊಂದು ಎಷ್ಟು ವಿರುದ್ಧವಾಗಿರ್ತವೋ ಅಷ್ಟೇ ಕೂಡ ಧರ್ಮ ಭಕ್ತಿ ಮತ್ತು ಆತ್ಮಿಕ ಸಂಗತಿಗಳಿಗೆ ಅವು ವಿರುದ್ಧವಾಗಿವೆ. ಧರ್ಮಭಕ್ತಿ ಬೇರೆ, ಆತ್ಮಿಕ ಸಂಗತಿಗಳು ಬೇರೆ. ಅಲ್ಲೆಲ್ಲೂಯ. ನಾನು ನಿಮಗೆ ಎಚ್ಚರಿಸಬೇಕಾಗ್ತದೆ. ಧರ್ಮಭಕ್ತಿ, ಆತ್ಮಿಕ ಲೋಕ, ಈ ಎರಡು ವೃಕ್ಷಗಳು ಮಾಡಲ್ಪಟ್ಟ ಅವುಗಳು ಮೂಲ ಏದೇನು ತೋಟವಾಗಿದೆ. ಧರ್ಮಭಕ್ತಿ ಮತ್ತು ಆತ್ಮಿಕ ಲೋಕದ ಇವೆರಡು ವೃಕ್ಷಗಳ, ಬೆಳೆದ ಕೆಟ್ಟ ವೃಕ್ಷ ಮತ್ತೆ ಜೀವವೃಕ್ಷ, ಇವೆರಡು ವೃಕ್ಷಗಳು ಏದೇನು ತೋಟಕ್ಕೆ ಅವು ಮೂಲವಾಗಿವೆ. ಏದೇನು ತೋಟದಲ್ಲಿ ಇದ್ದು ನೋಡ್ತೇವೆ. ಜೀವವೃಕ್ಷ ಮತ್ತು ಒಳ್ಳೆಯದರ ಮತ್ತು ಕೆಟ್ಟದರ ಅರಿವನ್ನು ಕೊಡುವಂತೆ ಎರಡು ವೃಕ್ಷ ಅವು ಆ ತೋಟದಲ್ಲಿ, ಅಂದ್ರೆ ಏದೇನು ತೋಟದ ಮಧ್ಯದಲ್ಲಿ ನಿಂತಿದ್ದವು. ಅವಾಗ ಹೇಳ್ತಾರೆ ಅವು ರೆಂಬೆಗಳು ಒಂದಕ್ಕೊಂದು ಸುತ್ತಿಕೊಂಡಿದ್ದವು ಅಂತ ಹೇಳ್ತಾರೆ ಪ್ರವಾದಿ. ನಮ್ಮಲ್ಲಿ ಸಂಶಯ ಇಲ್ಲ. ಹಾಗಾಗಿ ಎಫೆಸಿ ಸಭೆಯಲ್ಲಿ ಅದೇ ವಿರೋಧಾಭಾಸ ಅದರಲ್ಲಿ ಇದೆ. ಸಭೆಯು ಒಳ್ಳೆಯದು ಮತ್ತು ಕೆಟ್ಟದರಿಂದ ಮಾಡಲ್ಪಟ್ಟಿದೆ. ಸಭೆ ಯಾವುದರಿಂದ ಮಾಡಲ್ಪಟ್ಟಿದೆ? ಒಳ್ಳೆಯದು ಮತ್ತು ಕೆಟ್ಟದರಿಂದ ಮಾಡಲ್ಪಟ್ಟಿದೆ. ಎರಡು ಬಳ್ಳಿಗಳಿಂದ
ಸಭೆ ಮಾಡಲ್ಪಟ್ಟಿದೆ. ಒಂದು ಜೀವವೃಕ್ಷ, ಒಂದು ಒಳ್ಳೆಯ ಕೆಟ್ಟ ವೃಕ್ಷ, 2 ಬಳ್ಳಿಗಳಿಂದ ಸಭೆ ಮಾಡಲ್ಪಟ್ಟು ಮತ್ತು ಮತ್ತೆ 13 ಪ್ರಕಾರ ಅದು ಗೋಧಿ ಮತ್ತು ಅಣಜಿ ಒಂದರ ಪಕ್ಕದ ಒಂದು ಬೆಳೆಯುವಂತಿದೆ. ಹುಲ್ಲು ಮತ್ತು ಬೆಳೆ ಒಂದು ಪಕ್ಕದ ಒಂದು ಬೆಳೆಯುವಂತಿದೆ. ಅಲ್ಲಿಯ ಆದರೆ ಒಂದು ಸತ್ಯವಾಗಿದೆ ಮತ್ತು ಇನ್ನೊಂದು ಅಸತ್ಯವಾಗಿದೆ. ಒಂದು ಸತ್ಯವಾದ ಸಭೆ, ಇನ್ನೊಂದು ಅಸತ್ಯ ಸಭೆ. ಈಗ ದೇವರು ಪ್ರತಿಯೊಬ್ಬರೊಡನೆ ಮಾತಾಡುತ್ತಾನೆ ಮತ್ತು ಪ್ರತಿಯೊಂದರ ವಿಷಯ ಮಾತಾಡುತ್ತಾನೆ. ಆತನು ಜನರನ್ನು ಸಭೆಯಿಂದ ಹೊರಗೆ ಕರೀತಾನೆ ಮತ್ತು ಕೇವಲ ಆರಿಸಿಕೊಂಡವರು ಮಾತ್ರ ನಿಜವಾಗಿ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತಿಳ್ಕೊಳ್ತಾರೆ. ನೋಡಿದ್ದೇವೆ, ಕೆಟ್ಟದ್ದು ಒಳ್ಳೆಯದು ಕೆಟ್ಟದ್ದು ಮಾಡಲ್ಪಟ್ಟಿದೆ. 2 ಬಳ್ಳಿಗಳಿಂದ ಸಭೆ ಮಾಡಲ್ಪಟ್ಟಿದೆ ಮತ್ತು ಗೋಧಿ ಅಣಜಿ ಪಕ್ಕದ ಬೆಳೆಯುತ್ತಿದೆ. ಆದರೆ ಒಂದು ಸತ್ಯವಾಗಿದೆ, ಇನ್ನೊಂದು ಅಸತ್ಯವಾಗಿದೆ. ಈಗ ದೇವರು ಪ್ರತಿಯೊಬ್ಬರೊಡನೆ ಮಾತಾಡುತ್ತಾನೆ ಮತ್ತು ಪ್ರತಿಯೊಬ್ಬರ ವಿಷಯ ಮಾತಾಡುತ್ತಾರೆ. ಪ್ರತಿಯೊಬ್ಬರೊಡನೆ ಮಾತಾಡ್ತಾರೆ, ಪ್ರತಿಯೊಬ್ಬರ ವಿಷಯ ಮಾತಾಡ್ತಾರೆ. ದೇವರಲ್ಲಿಯ ಆತನು ಅವರನ್ನು ಸಭೆಯೆಂದು ಕರೀತಾನೆ ಮತ್ತು ಕೆಲವರು ಆರಿಸಿಕೊಂಡವರು ಮಾತ್ರ ನಿಜವಾಗಿ ಯಾವುದು ಸತ್ಯವಾದ ಆತ್ಮವೆಂದು ತಿಳ್ಕೊಳ್ತಾರೆ. ಆರಿಸಲ್ಪಟ್ಟವರು ಮಾತ್ರ ಮೋಸ ಹೋಗೋದಿಲ್ಲ ಅಂತೇಳಿ ಮತ್ತೆ 24 ಬರೆಯಲ್ಪಟ್ಟಿದೆ. ನೋಡ್ತಾರೆ, ಅಸತ್ಯ ಬಳ್ಳಿಯು ಸತ್ಯದ ಬಳ್ಳಿಯನ್ನು ಸುತ್ತಿಕೊಂಡಿತು. ನಾವು ಈ ಲೋಕಾಲಯದ ಕೃತ್ಯಗಳನ್ನು ನೋಡುತ್ತೇವೆ ಮತ್ತು ಅಸತ್ಯ ಬಳ್ಳಿ ಈ ಆತ್ಮವು ದೇವರಿಂದ ನಾಶವಾಗುವವರೆಗೂ ಸತ್ಯ ಬಳ್ಳಿಯೊಡನೆ ಕಾದಾಡುತ್ತದೆ. ಈ ರೀತಿ ನಮಗೆ ತೊಂದರೆ ಕೊಡ್ತವೆ. ಸೌಂಡ್ ನಿಲ್ಲಿಸ್ಬಿಡುವಂಥದ್ದು, ಸೌಂಡ್ ಬೇರೆ ಮಾಡುವಂಥದ್ದು, ಹೆಚ್ಚು ಮಾಡುವಂಥದ್ದು, ಏಕ ಬರುವಂತ ಮಾಡುವಂಥದ್ದು, ಇದೆಲ್ಲ ತೊಂದರೆ ಸಹಿತಂತೆ ಕಾದಾಡುವಂತೆ ಸತ್ಯ ಬಳ್ಳಿಯೊಡನೆ ಅದು ಕಾದಾಡ್ತದೆ. ಮತ್ತು ಈಗ ನಿಮಗೆ ಇದೆಲ್ಲ ಅರ್ಥ ಆಯ್ತಾ? ಕೇಳ್ತಾರೆ, ಸರಿ. ಈಗ ಆತ್ಮಿಕ ವಾತಾವರಣ ಹೇಗಿತ್ತು? ಅದು ತನ್ನ ಮೊದಲನ ಪ್ರೀತಿಯನ್ನು ಬಿಟ್ಟಿತ್ತು. ಆತ್ಮಿಕ ವಾತಾವರಣ ಯಾವಾಗಿತ್ತು? ಮೊದಲ ಪ್ರೀತಿಯನ್ನು ಬಿಟ್ಟಿತ್ತು. ದೇವರ ವಾಕ್ಯದ ಕಡೆಗಿಂತ ಮೊದಲ ಪ್ರೀತಿ ಬಿಟ್ಟುಬಿಟ್ಟಾಗ ಅದು ತನ್ನ ಮೂಲ ಸ್ಥಿತಿಯಿಂದ ಬಿದ್ದು ಹೋಯಿತೆಂದು ನಮಗೆ ಪ್ರಕಟವಾಗುತ್ತದೆ. ಅದು ತನ್ನ ಮೂಲ ಸ್ಥಿತಿ ಏನಾದ್ರು ಬಿದ್ದು ಹೋಯಿತಂತ ನಮಗೆ ಪ್ರಕಟ ಆಗುತ್ತೆ. ಮತ್ತು ಪೆಂತೆಕೋಸ್ತ್ ಆಗಿತ್ತು. ಸರಳವಾದ ಭಾಷೆಯಲ್ಲಿ ಅದರ ಅರ್ಥವು ಪವಿತ್ರಾತ್ಮನ ನಡೆಸುವಿಕೆಯಿಂದ, ಆತ್ಮದ ಅಧೀನದಿಂದ ಈ ಸಭೆ ತೆಗೆಯಲ್ಪಡುವುದರ ಅಪಾಯಕ್ಕೆ ಒಳಗಾಗಿತ್ತು. ಈ ಸಭೆ ಸಭೆ ಕೂಡ ನಾಶ ಆದಂತ ಒಂದು ಅಪಾಯ ಮಟ್ಟಕ್ಕೆ ತಲುಪಿತ್ತು. ಇದೇ ಸಂಗತಿ ಮೋಶೆ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ತೆಗೆದುಕೊಂಡು ಹೋದಾಗ ಸಂಭವಿಸಿತು. ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ತೆಗೆದುಕೊಂಡು ಹೊರಗೆ ಬಂದಾಗ ಇದೇ ಸಂಗತಿ ಸಂಭವಿಸಿತು. ಅಲ್ಲಿ ಇದೇ ಸಂಗತಿ ಏನ್ ಮಾಡ್ತಲ್ಲಿ ಸಂಭವಿಸಿತು. ಅವರ ಕಡೆಯಿದ್ದ ದೇವರ ಮಾರ್ಗ ಅಗ್ನಿಸ್ತಂಭದ ಮೂಲಕ, ಪ್ರವಾದಿಯ ಮಾತಿನಿಂದ, ಚಿಹ್ನೆ ಚಮತ್ಕಾರಗಳಿಂದ ಮತ್ತು ದೇವರು ಕೊಟ್ಟ ಅದ್ಭುತ ಕ್ರಿಯೆಗಳ ಮೂಲಕ ನಡೆಸಲ್ಪಟ್ಟಿತ್ತು. ಮತ್ತು ಇದು ದೇವರು ಆರಿಸಿದ, ದೇವರ ಅಭಿಷೇಕದ ಮತ್ತು ದೇವರು ಸಜ್ಜುಗೊಳಿಸಿದ ಮತ್ತು ಕಳಿಸಿದ ಮನುಷ್ಯನ ಮೂಲಕ ನೆರವೇರ್ಪಡುತ್ತಿತ್ತು. ಮತ್ತು ಈ ಪಾಳೆಯವು ಪವಿತ್ರಾತ್ಮದಿಂದ ಆಳಲ್ಪಡುತ್ತಿತ್ತು. ಯಾವ ಪಾಳ್ಯ ಆಗಲ್ಲ, ಅಲ್ಲಿ ಗುಡಾರ ಅವರೆಲ್ಲ ಇದ್ದಂತ ಸ್ಥಳ. ಪಾಳೆಯವು ಪವಿತ್ರಾತ್ಮದಿಂದ ಆಳಲ್ಪಡುತ್ತಿತ್ತು. ಅವರು ತಿರುಗಿ ಬಿದ್ದು ತಮಗೆ ಬೇಕಿದ್ದ ನಿಯಮ ಮತ್ತು ಮತಾಭಿಪ್ರಾಯಗಳನ್ನು ಬಯಸಿದ್ರು. ಮೋಸೆಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಮತಾಭಿಪ್ರಾಯ ತಮ್ಮದೇ ಆದಂತಹ ಮಾರ್ಗವನ್ನು ಬಯಸಿದ್ರು. ಮತ್ತು ಅವರು ತಮಗೊಂದು ಅರಸನು ಬೇಕೆಂದು ಇಚ್ಛಿಸಿದರು. ಮತ್ತೊಬ್ಬರು ಲೋಕದ ಜನರ ಸಮವಾಗಲು ಬಯಸಿದರು. ಲೋಕದಂತೆ ನಾವಿರಬೇಕು ಅಂತ ಬಯಸಿದರು ಮತ್ತು ಪೂರ್ಣವಾಗಿ ಧರ್ಮಭ್ರಷ್ಟರಾಗಿ ವಿಕೃತಿಯೊಳಗೆ ಸೇರಿ ಹೋದರು. ಅದರಂತೆ ಹಾಗೆ ಮೊದಲಿನ ಯುಗವು ಪ್ರಾರಂಭ ಆಯಿತು. ಮತ್ತೆ ಅದು ಕೆಳಗೆ ಇಳಿಯುತ್ತಾ ಕೊನೆಯಲ್ಲಿ ಪವಿತ್ರಾತ್ಮವು ಸಂಪೂರ್ಣವಾಗಿ ನಿರಾಕರಿಸಲ್ಪಟ್ಟು
ದೇವಚಂದ್ರನ್ನು ನಾಶ ಮಾಡುವ ಸ್ಥಿತಿಗೆ ಮುಟ್ಟಿತು. ಅವರೇನು ಮಾಡಿದ್ರು, ಧರ್ಮಭಕ್ತಿ ಹಿಡ್ಕೊಂಡು ತಮ್ಮ ಪದ್ಧತಿ ತಗೊಂಡು ನಡ್ಕೊಂಡು ಏನ್ ಮಾಡ್ತು, ಧರ್ಮಭಕ್ತಿಗೆ ಇಳಿದು ನಾಶನವನ್ನ ತಂದಿಟ್ಟರು. ಅದು ಮೊದಲನೇ ಸಭೆ ಯುಗದಲ್ಲಿ ಹೇಗೆ ಪ್ರಾರಂಭವಾಯಿತು ನೋಡ್ರಿ. ಮೊದಲನೇ ಸಭೆ ಯುಗ, ಪೆಂತೆಕೋಸ್ತ ಸಭೆ ಯುಗ ಯಾವ ರೀತಿ ಪ್ರಾರಂಭ ಆಯ್ತು ನೋಡ್ರಿ. ಅದು ಕೃತ್ಯವೆಂದು ಕರೆಯಲ್ಪಟ್ಟಿತು, ಅಪೊಸ್ತಲರ ಕೃತ್ಯ ಅಂತ ಕರೆಯಲ್ಪಟ್ಟರು. ಮತ್ತೆ ಅದು ಸಿದ್ಧಾಂತವಾಗಿ ಬದಲಾಯಿತು, ಅದು ಒಂದು ನಿಶಾನೆ ಆಯಿತು, ಒಂದು ಬಗ್ಗಿಸಲಾದ ಮಾರ್ಗ ಆಯಿತು. ಕೊನೆಗೆ ಎಲ್ಲ ನಾಶ ಮಾಡಿಕೊಂಡು ದೇವರನ್ನ ಬದಿಗೆ ದೂಡ್ತು. ಅಲ್ಲಲ್ಲಿಯ ಸಭೆ ಏನಾಯ್ತು, ಎಲ್ಲ ನಿಪಾಲಿತ ಬೋಧನೆ ಆಗಿ ಎಲ್ಲ ಸೈಡ್ಗೆ ಹೋಗ್ಬಿಡ್ತು. ಅಲ್ಲಲ್ಲಿಯ ಬದಲ್ಪಟ್ಟು ಅದು ಅಷ್ಟು ಚಿಕ್ಕದಾಗಿ, ಅಷ್ಟು ನಿಶಬ್ದವಾಗಿ, ಅಷ್ಟು ಕೆಣಕದೇ ಇದ್ದಂಥದ್ದಾಗಿ ಪ್ರಾರಂಭ ಆಯ್ತದು. ಫಸ್ಟ್ಗೆ ಬಹಳ ಅದ್ಭುತವಾಗಿ, ಕೆಣಕದ್ದಾಗಿ, ಬಹಳ ಮೃದುವಾಗಿ, ನಯಸ್ಸಾಗಿ ಒಳಗಡೆ ಬಂತು ನಿಪಾಲಿತ ಬೋಧನೆ. ಪ್ರಾರಂಭ ಅದು ಬಹಳ ಒಳ್ಳೆಯದೆಂದು ಕಂಡಿದ್ದೆಲ್ಲ ಜನರಿಗೆ. ಅದು ಬಹಳ ಸ್ಥಿರವಾದ್ದಾಗಿ ಕಂಡಿತು ಮತ್ತು ಅದು ಗಟ್ಟಿಯಾಗಿ ಹಿಡ್ಕೊಂಡಿತು. ಅಲ್ಲೆಲ್ಲೂಯ. ಮತ್ತೆ ಅದು ಹೆಬ್ಬಾವಿನಂತೆ ಶ್ವಾಸವನ್ನು ಬಿಗಿಡಿದು ಸಭೆಯಲ್ಲಿರುವ ಸರ್ವ ಆತ್ಮಿಕತೆಯನ್ನು ಕೊಂದು ಹಾಕಿತು. ಆ ಅಸತ್ಯ ಬಳ್ಳಿಯು ಕುಯ್ತು ಉಳ್ಳದ್ದಾಗಿತ್ತು. ಅದು ಒಂದು ಬೆಳಕಿನ ದೂತನೋಪಾದಿಯಲ್ಲಿ ನಿನ್ನೂ ಇಡಿಯುವರೆಗೂ ಇರುತ್ತದೆ. ಏನಾಗಿರ್ತದೆ? ಅಸತ್ಯ ಬಳ್ಳಿ ಕುಯ್ತು ಉಳ್ಳದ್ದಾಗಿ ನಿನ್ನ ಇಡಿಯುವವರೆಗೂ ಅದಿರ್ತದೆ. ಅಲ್ಲಲ್ಯ. ನಾನು ಈಗ ಏನನ್ನು ಹೇಳಲು ಬಯಸ್ತೇನೆಂದ್ರೆ, ನಾನು ನಾಯಕತ್ವವನ್ನು ನಂಬುತ್ತೇನೆ, ಆದರೆ ಮನುಷ್ಯರ ನಾಯಕತ್ವವನ್ನು ನಾನು ನಂಬುವುದಿಲ್ಲ. ನಾಯಕತ್ವ ನಂಬ್ತೇನೆ, ಆದರೆ ಮನುಷ್ಯರ ನಾಯಕತ್ವ ನಂಬಲರ್ಥವಾಗಿ ಹೇಳ್ತಾರೆ. ನಾನು ವಾಕ್ಯದ ಮೂಲಕ ಬರುವ ಪವಿತ್ರಾತ್ಮ ನಾಯಕತ್ವವನ್ನು ನಂಬುತ್ತೇನೆ ಮತ್ತು ದೇವರು ಸಭೆಯಲ್ಲಿ ಮನುಷ್ಯನನ್ನು ಇಟ್ಟಿದ್ದಾನೆ. ಆತ್ಮ ದಾನಗಳಿಂದ ತುಂಬಿದ ಜನರು ಮತ್ತು ಅವರು ಸಭೆಯಲ್ಲಿ ಕ್ರಮದಲ್ಲಿಡುತ್ತಾರೆ ಎಂದು ನಂಬುತ್ತೇನೆ. ಸಭೆಯಲ್ಲಿ ಏನ್ ಮಾಡ್ತಾರೆ? ದೇವರ ಮಾರ್ಗದಲ್ಲಿ ಇರ್ತಾರೆ. ಅವರೆಲ್ಲ ಸಭೆಯಲ್ಲಿ ತಮ್ಮ ಸ್ವಂತ ಮಾರ್ಗದಲ್ಲಿ ಸಭೆಯಲ್ಲಿ ಇರಲ್ಲ. ದೇವಜನರು, ದೇವರ ನಾಯಕರು, ದೇವರಿಂದ ಅಧಿಕಾರ ತೆಗೆದುಕೊಂಡು ಸಭೆಯಲ್ಲಿರ್ತಕ್ಕಂಥ ಜನ, ಅವರು ದೇವರ ಮಾರ್ಗದಲ್ಲಿ ಇರ್ತಾರೆ, ದೇವರ ಮಾರ್ಗದಲ್ಲಿ ಜನರನ್ನು ನಡೆಸ್ತಾರೆ. ಅದ್ರ ಸ್ವಂತ ಮಾರ್ಗ ಮತ ಸಿದ್ಧಾಂತ ತೆಗೆದುಕೊಂಡು ಅದು ಬಿಳಾಮ ಸಂತತಿ ಅಲ್ಲ, ಅಂದ್ರೆ ನಿಕೋಲಾಯಿತ ಸಂತತಿ ಆಗಿದೆ. ಮನುಷ್ಯರ ದೇವರು ಸಭೆಯಲ್ಲಿ ಮನುಷ್ಯರೇ ಇಟ್ಟಿದ್ದಾನೆ. ಆತ್ಮದಾನಗಳನ್ನು ತುಂಬಿ ಜನರು ಅವರು ಮತ್ತು ಸಭೆಯಲ್ಲಿ ಕ್ರಮ ಇಡುತ್ತಾರೆಂದು ನಂಬುತ್ತೇನೆ. ನಾನು ಅದನ್ನು ನಂಬುತ್ತೇನೆ. ದೇವರು ಕಳಿಸಿದ ಮನುಷ್ಯರಿಂದ ಸಭೆ ಆಳಲ್ಪಡುತ್ತದೆ ಮತ್ತು ಅವರು ಸಭೆಯ ಪಾರಪತ್ಯವನ್ನು ನೋಡಿಕೊಳ್ಳುತ್ತಾರೆ ಎಂದು ನಾನು ನಂಬುತ್ತೇನೆ. ಆ ಆಳ್ವಿಕೆಯು ದೇವರ ವಾಕ್ಯದ ಮೂಲಕವಾಗಿದೆ. ಹಾಗಾಗಿ ನಿಜವಾಗಿ ಅದು ಮನುಷ್ಯರಲ್ಲ, ಅದು ಆದರೆ ದೇವರ ಆತ್ಮವು ಅದನ್ನು ನಡೆಸುತ್ತದೆ. ಯಾಕಂದ್ರೆ ವಾಕ್ಯ ಮತ್ತು ಆತ್ಮ ಒಂದಾಗಿದೆ. ಈ ಪರಿಪತ್ರಿಕೆ 13:7 ನೋಡ್ತೇವೆ, ನೀವು ದೇವರ ವಾಕ್ಯ, ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾಪಾಲಕರನ್ನು ಜ್ಞಾಪಕ ಮಾಡಿಕೊಡ್ರಿ. ಅವರು ಯಾವ ರೀತಿ ನಡ್ಕೊಂಡು ಪ್ರಾಣ ಬಿಟ್ಟರೆಂದು ಆಲೋಚಿಸ್ರಿ, ಅವರ ನಂಬಿಕೆಯನ್ನು ಅನುಸರಿಸ್ರಿ. ಅದರಲ್ಲಿ ಹಿಂದೆ ಏನು ಸಂಭವಿಸ್ತಂತ ನೋಡಿ. ಹಿಂದೆ ಏನು ಸಂಭವಿಸ್ತು? ಆ ಅಸತ್ಯ ಬಳ್ಳಿಯು ತನ್ನ ಹಿಡಿತದೊಳಗೆ ತೆಗೆದುಕೊಂಡಿತ್ತು. ನಿಜ ಸಭೆ ಏನ್ ಮಾಡ್ತು? ಅಸತ್ಯ ಬಳ್ಳಿ ಬಂದು ಒಳ್ಳೆ ಸಭೆಯನ್ನ, ವಾಕ್ಯದ ಸಭೆಯನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಮತ್ತು ಮನುಷ್ಯನ ನಾಯಕತ್ವ ಸರಿಯೆಂದು ಕಲಿಸಿತು. ದೇವರ ನಾಯಕತ್ವ ಬೇಡ ನಮಗೆ, ಮನುಷ್ಯರ ನಾಯಕತ್ವ ಸರಿ ಅಂತ ನಿಕೋಲಾಯಿತರು ಕಲಿಸ್ತಾ ಬಂದು ಸಭೆಯು ಆಳಲ್ಪಡಬೇಕೆಂದು ಅದು ಕಲಿಸಿತು. ಅದು ಜನರ ಮೇಲೆ ಅಧಿಕಾರ ಕಲಿಸಿತು. ಆದರೆ ದೇವರ ಮಾರ್ಗವಾಗಿ ಅದನ್ನು ಮಾಡುವ ಬದಲು ಅವರು ನೇರವಾಗಿ ಅಧಿಕಾರವನ್ನು ತೆಗೆದುಕೊಂಡು ಎಲ್ಲಾ ಆತ್ಮೀಕ ಸಾಮರ್ಥ್ಯವನ್ನು ತಮ್ಮ ಕೈಗಳಲ್ಲಿ ವಶ ಮಾಡಿಕೊಂಡ್ರು ಮತ್ತು ದೇವರ ಮತ್ತು ಜನರ ಮಧ್ಯದಲ್ಲಿ ನಿಲ್ಲಿಸಲ್ಪಡುವ ಪವಿತ್ರ ಯಾಜಕತ್ವವನ್ನು ಹೊರಗೆ ತಂದು ಅವರು ನೇರವಾಗಿ ಹಳೆಯ ಯಹೂದಿ ಪುರೋಹಿತರ ಕ್ರಮಕ್ಕೆ, ಆರೋನನ ಯಾಜಕತ್ವಕ್ಕೆ ಹಿಂದಿರುಗಿದರು. ಯಾರು? ನಿಕೋಲಾಯಿತರು. ಹಲ್ಲೆಲೂಯಾ. ಅವರು ಕ್ರಿಸ್ತ ವಿರೋಧಿ ಆದರು. ಯಾಕೆಂದ್ರೆ ಅವರು ಆತನ ಮಧ್ಯಸ್ಥಿಕಾರನ ಹಣವನ್ನು ತೆಗೆದುಹಾಕಿ
ವಾಕ್ಯದ ಮಧ್ಯಸ್ಥಿಕೆ, ಕ್ರಿಸ್ತನ ಮಧ್ಯಸ್ಥಿಕೆ, ಪವಿತ್ರಾತ್ಮ ಮಧ್ಯಸ್ಥಿಕೆಯನ್ನು ತೆಗೆದುಹಾಕಿ ತಮ್ಮ ಸ್ವಂತದ್ದನ್ನು ಸೇರಿಸಿಕೊಂಡ್ರು. ದೇವರನ್ನು ದ್ವೇಷಿಸಿದರು, ಎಫೆಸದವರು ಅದನ್ನು ದ್ವೇಷಿಸಿದರು. ಮತ್ತು ಯಾವ ನಿಜ ವಿಶ್ವಾಸಿಯೂ ಅದನ್ನು ದ್ವೇಷಿಸುವರು. ಯಾರ್ಯಾರು ವಿಶ್ವಾಸಿ ನಿಕಲದ ಬೋಧನೆಗಳನ್ನ ದ್ವೇಷಿಸ್ತಾನೆ. ಎಲ್ಲಾ ಯುಗಗಳ ಮೂಲಕ ಅದೇ ಸಂಗತಿ ತನ್ನ ಕಾರ್ಯದಲ್ಲಿರುವುದನ್ನು ನಾವು ನೋಡಲು ಅಸಾಧ್ಯವಾಗಿದ್ದರೆ ನಾವು ಪೂರ್ಣವಾಗಿ ಕುರುಡರಾಗಿರಲೇಬೇಕು. ಎಲ್ಲ ಇವುಗಳಲ್ಲಿರುವಂಥ ಈ ನಿಕೋಲೈಟ್ ಕೃತ್ಯಗಳನ್ನ ನಾವು ನೋಡಲಿಲ್ಲ ಅಂದ್ರೆ ನಾವು ಕುರುಡರಾಗಿರಲೇಬೇಕು. ಒಂದು ಸಂಸ್ಥೆಯಾಗಿ ಆ ವಿದ್ಯಾರ್ಥಿಯನ್ನು ವಿಂಗಡಿಸಿತು. ದೇವರ ಜನರು ಒಂದೇ ರೀತಿ ಆಗಿರಬೇಕಾಗಿದ್ದರೆ ಅವರೆಲ್ಲರೂ ಒಂದೇ ಆತ್ಮನ ಒಂದೇ ದೇಹದೊಳಗೆ ದೀಕ್ಷಾಸ್ತ್ರ ತೆಗೆದುಕೊಂಡ್ರು ಮತ್ತು ಪ್ರತಿಯೊಬ್ಬರೂ ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕು ಮತ್ತು ಪ್ರತಿಯೊಬ್ಬನು ದೇವರನ್ನು ಆರಾಧಿಸುವುದರಲ್ಲಿ ಭಾಗವಹಿಸಬೇಕು. ಆದರೆ ಮನುಷ್ಯರಿಗೆ ಸತ್ವತೆ ಬೇಕಾಗಿತ್ತು. ಅಲ್ಲೆಲೂಯ. ಹಾಗಾಗಿ ಅವರು ಅದನ್ನು ಹತೋಟಿಯಲ್ಲಿಟ್ಟರು. ಅಲ್ಲೆಲೂಯ. ಮತ್ತು ಕ್ರೈಸ್ತ ಪುರೋಹಿತರು, ಪ್ರಧಾನ ಕ್ರೈಸ್ತ ಪುರೋಹಿತರು ಮತ್ತು ವರ್ಚಸ್ಸು ಬೀರುವ ಪದವಿಗಳ ಹೆಸರಿನೊಂದಿಗೆ ಅವರು ದೇವರ ವಾಕ್ಯವನ್ನು ಬಿಟ್ಟು ಅಡ್ಡದಾರಿ ಹಿಡ್ಕೊಂಡು ಹೋದ್ರು. ಕ್ರೈಸ್ತ ಪುರೋಹಿತರು, ಪ್ರಧಾನ ಪುರೋಹಿತರು, ಸಣ್ಣ ಪುರೋಹಿತರು, ದೊಡ್ಡ ಪುರೋಹಿತರು, ಪೋಪು ಮತ್ತೆ ಯಾರು ಬಿಷಪ್ ಅಂತೇಳಿ ಏನ್ ಮಾಡಿದ್ರು, ದೇವರನ್ನು ಬಿಟ್ಟು ಅಡ್ಡದಾರಿ ಹಿಡಿದು ತಮ್ಮ ಸ್ವಂತ ಸಿದ್ಧಾಂತವನ್ನು ಕಲಿಸಿದರು. ಜನರು ತಮಗೆ ವಿಧೇಯರಾಗುವಂತೆ ಮಾಡಿದರು. ಮುಂದೆ ಅವರು ಆರಾಮಿನ ಪೆಂತೆಕೋಸ್ತ ನಂತರ ಬಂದ ಆದಿಯ ದಿನದಂತೆ ಯಾವ ವಿಷಯವೂ ಹೋಲುತ್ತಿರಲಿಲ್ಲ. ಅವ್ರು ಮಾಡೋ ಕೆಲಸಗಳು ಆದಿ ಅಪೊಸ್ತಲರು ಮಾಡಿದಂಥದ್ದಕ್ಕೆ ಯಾವುದಕ್ಕೂ ಹೋಲಿಕೆ ಇರಲಿಲ್ಲ. ಅಲ್ಲೆಲೂಯಾ. ಆ ಕೃತ್ಯಗಳು ಅಪೊಸ್ತಲ ಪಾರಂಪರ್ಯದ ಆದಿಯಾಗಿತ್ತು. ಅಪೊಸ್ತಲರ ಪಾರಂಪರ್ಯದಿಂದ ಅಲ್ಲಿ ಒಂದೇ ಒಂದು ಸುಲಭವಾದ ಒಂದು ಚುರುಕಾದ ಹೆಜ್ಜೆಯು ರಕ್ಷಣೆಯು ಸಭೆಯು ಸದಸ್ಯತೆಯಿಂದ ದೊರಕುತ್ತದೆ. ಕೃಪೆಯು ಮಾರ್ಗದಿಂದಲ್ಲ ಎಂಬುದು ಇತ್ತು. ವಾಕ್ಯವು ಮತಾಭಿಪ್ರಾಯವಾಗಿ ಕ್ಷಯಿಸುತ್ತಾ ಬಂತು. ಕ್ರಿಸ್ತ ವಿರೋಧಿ ತನ್ನ ಆತ್ಮದಿಂದ ಸಭೆಯು ಸಂಪೂರ್ಣವಾಗಿ ಆಳಲ್ಪಡ್ತಿತ್ತು. ಅದನ್ನು ಈ ದಿನ ನೋಡು. ನೀವು ಅಪೊಸ್ತಲಕೃತ್ಯ 2:4 ಕೆಲವರು ಓದಿದಂತೆ ನೀವು ಓದುವುದಾದರೆ ನೀನು ಅದನ್ನು ಹೇಗೆ ಓದಬಹುದು? ಈಗ ಪಂಚಾಶತ್ಮ ಹಬ್ಬವು ಬಂದಾಗ ಅಲ್ಲಿ ಒಬ್ಬ ಯಾಜಕನು ರೊಟ್ಟಿಯ ವೇಪಾರ, ಸಣ್ಣ ರೊಟ್ಟಿ ಬಿಲ್ಲಿ ಅಲ್ಲಿ ನಾಲ್ಗೇನು ಚಾಚು ಅಂತ ಹೇಳ್ತಾರೆ. ಒಂದು ರೊಟ್ಟಿ ಬಿಲ್ಲಿ ಇರ್ತದಲ್ಲ ದುಂಡಿಗೆ, ಅದನ್ನ ನಾಲ್ಗೆ ಚಾಚು ಅದ್ರ ಮೇಲೆ ಇರ್ತೀನಿ ಅಂತ ಹೇಳ್ತಾರೆ. ರೊಟ್ಟಿ ದ್ರಾಕ್ಷರಸ ಅದೇ ರೊಟ್ಟಿ ಆ ಥರ ಇರ್ತದ. ವೇಪಾರ ನಾಲಿಗೆ ಮೇಲೆ ಇಟ್ಟು ಮತ್ತು ಅವನು ತಾನೇ ಸ್ವಲ್ಪ ದ್ರಾಕ್ಷರಸವನ್ನು ಮುಡಿದು ಈಗ ನೀನು ಪವಿತ್ರಾತ್ಮ ಹೊಂದಿದ್ದಿ ಅಂತ ಹೇಳ್ತಾರೆ. ಆ ರೊಟ್ಟಿ ಬಾಯಿಗಿಟ್ಟು ಸ್ವಲ್ಪ ದ್ರಾಕ್ಷರಸ ಕೊಟ್ಟು ನೀನು ಪವಿತ್ರಾತ್ಮ ಹೊಂದಿದ್ದಿ, ದೇವ್ರ ಮಾರ್ಗ ದೇವರ ವಿಧಿ ಅಂತೇಳಿ ಸುಳ್ಳಾಗಿ ನಿಕೋಲೈತರು ಮಾಡ್ತಾರೆ, ಅವನ್ನ ಮುರಿದುಂಬಿಸ್ತಾರೆ. ಈಗ ನೀವು ಪವಿತ್ರಾತ್ಮನು ಹೊಂದಿದಿ ಎಂದು ಹೇಳಿದರು. ನಂಬಲಾಗದ ವಿಷಯವು ನಿಕೋಲೈತರು ಕೂಡ ಅದೇ ಸ್ಥಿತಿಗೆ ಬಂದರು. ಅವರು ದೇವರ ವಾಕ್ಯವು ಏನು ಹೇಳುತ್ತದೆಂದು ಚಿಂತಿಸಬೇಡ. ಅವ್ರೇನು ಹೇಳ್ತಾರೆ? ದೇವರ ವಾಕ್ಯ ಏನು ಹೇಳ್ತದೆ ಚಿಂತೆ ಮಾಡೋಣ, ಅದು ನಿಮಗೆ ಅರ್ಥ ಆಗಲ್ಲ ಅಂತ ಹೇಳ್ತಾರಂತವ್ರು. ನಾವು ಅದನ್ನು ನಿಮಗೆ ಅನುವಾದ ಮಾಡಿ ಹೇಳಬೇಕಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಸತ್ಯವೇದ ಮುಕ್ತಾಯಗೊಳ್ಳಲಿಲ್ಲ. ಅದು ಸಮಯದವರೆಗೂ ಬದಲಾಗಬೇಕಾಗಿದೆ ಮತ್ತು ಅದು ಬದಲಾವಣೆ ಏನೆಂದು ನಾವು ನಿಮಗೆ ತಿಳಿಸುವೆವು. ಯಾವಾಗಲೂ ಸತ್ಯದೊಡನೆ ಸಂಘರ್ಷ ಇರುವಾಗ ಅಲ್ಲವೇ ದೇವರು ಸತ್ಯವಾಗಿರುವುದು ಮತ್ತು ಪ್ರತಿಯೊಂದು ಮನುಷ್ಯನು ಸುಳ್ಳುಗಾರನಾಗಿದ್ದಾರೆ ಎಂದು ದೇವರ ವಾಕ್ಯ ಅಷ್ಟು ಸ್ಪಷ್ಟವಾಗಿ ಹೇಳುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಹೇಳೋದನ್ನು ಸುಳ್ಳು, ದೇವರ ವಾಕ್ಯ ಇರುತ್ತಲ್ಲ ಅದು ಮಾತ್ರ ಸತ್ಯ. ಅಲ್ಲವೇ ಅದನ್ನು ಮಾತ್ರ ಮಾಡಿಕೊಬೇಕು. ಮನುಷ್ಯನ ಮಾತು ಸುಳ್ಳು, ಮನುಷ್ಯನ ಇಟ್ಕೋಬಾರ್ದು. ಅಲ್ಲಲ್ಲಿ ಮನುಷ್ಯನ ಯಾವ ಆಲೋಚನೆ ನಾವು ತೆಗೆದುಕೊಳ್ಬಾರ್ದು. ಅಲ್ಲವೇ ದೇವರು ಸತ್ಯವಾಗಿರುವುದು ಮತ್ತು ಪ್ರತಿಯೊಂದು ಮನುಷ್ಯನ ಸುಳ್ಳುಗಾರನು ಎಂದು ದೇವರ ವಾಕ್ಯ ಅಷ್ಟು ಸ್ಪಷ್ಟವಾಗಿ ಹೇಳ್ತಿರುವಾಗ ಅಲ್ಲವೇ ಅದು ದೇವರ ವಾಕ್ಯದಿಂದ ಎಷ್ಟು ಭಿನ್ನವಾಗಿದೆ ನೋಡ್ರಿ. ಭೂ ಪರಲೋಕಗಳು ದಾಟಿ ಹೋಗುವು, ಆದರೆ ದೇವರ ವಾಕ್ಯ ಎಂದಿಗೂ ತಪ್ಪಿ ಹೋಗುವುದಿಲ್ಲ. ಹಾಗಾಗಿ ತಾವು ಏನಾಗಿಲ್ಲವೋ ಅದನ್ನು ತಾವು ಆಗಿದ್ದೇವೆ ಅಂತ ಎಣಿಸ್ಕೊಂಡ್ರು. ನಿಕೋಲೈತರು ಏನ್ ಮಾಡಿದ್ರು? ತಾವು ದೇವರ ಮಕ್ಕಳಲ್ಲ, ಆದ್ರೂ ನಾವು ಆಗಿದ್ದೇವೆ ಅಂತ ಹೇಳಿ ಹೇಳ್ಕೊಂಡು ತಿರುಗಾಡಿದ್ರು ಮೋಸ ಮಾಡ್ತಾ. ಆಗ ತಾವು ಏನಾಗಿಲ್ಲವೋ ಅದನ್ನು ನಾವು ಹಾಗೆ ಇದ್ದೇವೆ ಎಂದು ಎಣಿಸಿಕೊಳ್ಳುವುದರಿಂದ ಜನರು ನಡೆಸಲ್ಪಡುತ್ತಾ ಅವರು ತಮ್ಮ ಕ್ರಿಸ್ತನ ಮತಬೋಧಕರು ಅಲ್ವಿಯ ಎಂದು ಹೇಳುತ್ತಾ
ಹೇಳುತ್ತಾರೆ, ಆದರೆ ಅವರು ಕ್ರಿಸ್ತ ವಿರೋಧಿಗಳಾಗಿದ್ದಾರೆ. ಏನೇ ಆಚರಣೆ ಮಾಡಿ ಏನೇ ಸ್ವಂತದಲ್ಲ ಕ್ರಿಸ್ತ ವಿರೋಧಿ ಆತ್ಮವಾಗಿದೆ. ಇಲ್ಲಿ ಇನ್ನೊಂದು ದುಃಖಕರ ಸಂಗತಿ ಏನಂದ್ರೆ ಅದು ನೀರಿನ ದೀಕ್ಷಾಸ್ಥಾನ ಕತೆ. ನೀರಿನ ಯೇಸು ದಿನಗಳಲ್ಲಿ ಮತ್ತು ಪಂಚಶತ್ಮ ನಂತರ ಅವರು ಮುಳುಗಿ ದೀಕ್ಷೆ ತೆಗೆದುಕೊಳ್ತಿದ್ರು. ಯಾರು ಅದನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ. ಪ್ರವರ್ತನಲ್ಲಿ ಅವರು ಆ ಮೇಲೆ ನೀರು ಒಯ್ಯುತ್ತಿದ್ರು. ಅದರಲ್ಲಿ ಅವರು ಮಾಡ್ತಿದ್ದ ಅವ್ರನ್ನ ನೀರು ಒಯ್ತಿದ್ದಂತೆ, ಮುಳಿಸಿ ದೀಕ್ಷಾಸ್ಥಾನ ಬಿಟ್ಟು ಅವ್ರನ್ನ ನೀರು ಒಯ್ಯಲು ಪ್ರಾರಂಭಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ಅನೇಕ ನೀರಿನ ಹೊಂಡಗಳು ಕಂಡುಕೊಳ್ಳಲು ಅವರಿಗೆ ಸುಲಭವಾಗಿತ್ತು ಮತ್ತು ಅವರ ಮೇಲೆ ಅವರು ನೀರು ಒಯ್ದಾಗ ಶಿವನಾಮವು ನಿಜವಾಗೂ ಅಲ್ಲವೇ ಹೆಸರೋ ಎಂಬಂತೆ ಅವರು ತಂದೆ ಮಗ ಪವಿತ್ರಾತ್ಮ ಹೆಸರು ದೀಕ್ಷಾ ಕೊಡ್ತಾ ಇದ್ದಾರೆ. ಅದು ಅಲ್ಲಿ ಒಂದು ದೇವರು ಬದಲಾಗಿ 3 ದೇವರುಗಳಂತಿತ್ತು. ಆದರೆ ಸಂಸ್ಥೆಯಲ್ಲಿಯೇ ಉಳಿದು ಅವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯೇಸು ಕ್ರಿಸ್ತನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕೆಂದು ತಿಳಿಸಲು ಅವರಿಗೆ ಪ್ರಯತ್ನ ಮಾಡು. ಆಗ ಅವರು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷೆ ತಗೋಂತೇಳಿ ಒಂದು ಸಂಸ್ಥೆಗೆ ದೇವರು ಆಗಿನಿಂದ ಅವರನ್ನು ಹೊರಗಾಕ್ತಾರೆ. ನೀವು ದೇವರಿಗೆ ನಡೆಸಲ್ಪಟ್ಟು ಅಲ್ಲಿಯೇ ಉಳಿಯಲು ಸಾಧ್ಯವಿಲ್ಲ, ಅದು ಅಸಾಧ್ಯ. ದೀಕ್ಷೆ ತಂದೊಂದಿಗೆ ದೇವರ ವಾಕ್ಯ ನಡ್ಕೊಳ್ತಾ ಅಲ್ಲೇ ಸಂಸ್ಥೆಯಲ್ಲಿರಕ್ಕೆ ಸಾಧ್ಯ ಇಲ್ಲ. ಈ ಪೌಲ ಪವಿತ್ರಾತ್ಮದಿಂದ ಕಳಿಸಲ್ಪಟ್ಟ ಒಬ್ಬ ಪ್ರವಾದಿಯಾಗಿದ್ದನು. ಆ ಪೌಲನು ಯೇಸು ಕ್ರಿಸ್ತನ ಹೆಸರು ದೀಕ್ಷಾ ಕೊಟ್ಟು ಮತ್ತು ಯಾವನಾದರೂ ನನ್ನ ಉಪದೇಶಕ್ಕೆ ವಿರುದ್ಧವಾದದ್ದು ಸಾರಿದರೆ ಅವರು ಶಾಪಗ್ರಸ್ತನಾಗ ಅಂತ ಹೇಳಿದ್ದಾರೆ. ಸಭೆಯು ಪವಿತ್ರಾತ್ಮ ಹಿಡಿತದೊಳಗಿಲ್ಲ, ಆದರೆ ನಿಕೋಲಾಯತರ ಹಿಡಿತದಲ್ಲಿದೆ. ಅದರಿಂದ ಅವರು ತಂದೆ ಮಗನ ಪವಿತ್ರಾತ್ಮಕ ದೀಕ್ಷಾ ಕೊಡ್ತಾರೆ. ಅದು ನಿಕೋಲಾಯತರ ಆತ್ಮ ಇರುವಂತ ಸಭೆಗಳು ಎಂದು ಎಚ್ಚರಿಸಿ ಸಮಯ ನೋಡುವ ಸಮಯ ಬಂದಿದೆ. ಈಗ ನಾವು ಎಚ್ಚರಿಕೆಯಲ್ಲಿರ್ತಕ್ಕಂಥ ಸಮಯ ಕೂಡ ಬಂದಿದೆ. ಅಪೊಸ್ತಲರ 20:30 ಯಾಕಂದ್ರೆ ಒಂದು ಮರೆಮಾಡದೆ ದೇವರ ಸಂಕಲ್ಪನೆಯನ್ನು ತಿಳಿಸಿದನು. ದೇವರು ಸ್ವರಾಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪಾಲಿಸುವುದಕ್ಕಾಗಿ ಪವಿತ್ರಾತ್ಮ ನಿಮ್ಮನ್ನೇ ಇಂದಿನ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಇಂದಿನ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾರ್ತೆಗಳನ್ನು ಬರುವೆಂದು ನಿಮ್ಮೊಳಗೆ ಬರುವೆಂದು ನಾನು ಬಲ್ಲೆನು. ಅವು ಇಂದನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರು ತನ್ನ ಹಿಂದೆ ಹೇಳ್ಕೊಳ್ತಾರೆ. ಪೌಲನು ಅದು ಬರುತ್ತಿರುವುದನ್ನು ನೋಡಿದನು. ಪೌಲನು ಕೂಡ ನೋಡಿದನು. ಅಲ್ಲಲ್ಲಿ ಈ ನಿಕೋಲಾಯತರ ಬೋಧನೆ ಬರ್ತಿರೋದು ಪೌಲನು ಕೂಡ ನೋಡಿದನು. ಈ ಕೊಯ್ತುಳ ಯಾಜಕತ್ವ ಬರೋದನ್ನು ಪೌಲನು ನೋಡಿದನು. ಯಾಜಕತ್ವ ಬಂದು ಅದರ ಅಸತ್ಯದ ಸಿದ್ಧಾಂತಗಳಿಂದ ಅದನ್ನು ವಶ ಮಾಡಿಕೊಳ್ಳುವುದೆಂದು ಆತನು ಎಚ್ಚರಿಸಿದನು. ಅವರು ಆರಾಧಿಸುವ ಒಂದು ಮಾರ್ಗವನ್ನು ಮಾಡುವರು ಮತ್ತು ಅದರಿಂದ ಜನರು ಪವಿತ್ರಾತ್ಮ ಸೇವೆಯನ್ನು ಮಾಡುವುದರಿಂದ ಹೊರಗಿರುವರು. ಅವರು ಆರಾಧನೆಯನ್ನು ಕ್ರಮವನ್ನು ಸಿದ್ಧ ಮಾಡ್ತಾರೆ, ಆದರೆ ಅಲ್ಲಿ ದೇವರಿರಲ್ಲ ಎಂದು ಪೌಲನಿಗೆ ತಿಳಿದಿತ್ತು. ಮತ್ತು ಈ ದಿನಗಳಲ್ಲಿ ಸ್ವತಂತ್ರವಾಗಿದ್ದು ಆತ್ಮದಿಂದ ತುಂಬಿಕೊಂಡವರೆಂದು ಹೇಳಿಕೊಳ್ಳುವರು ಪ್ರಜೆಗಳು ಹೆಚ್ಚಿನ ಸ್ವತಂತ್ರವಿಲ್ಲ ಮತ್ತು ನಾವು ನೋಡಬಹುದೆಂದು ಸ್ವಲ್ಪವೇ ಪ್ರಚಾರಕರು ಆತ್ಮನ ಪ್ರಭಾವದಿಂದ ಉಪದೇಶ ಮಾಡುತ್ತಾ ಇದ್ದಾಗ ಪ್ರಜೆಯು ಅಲ್ಲಿ ಕುಳಿತು ಅದನ್ನು ಮಗ್ನರಾಗಿ ಕೇಳಲು ಪ್ರಯತ್ನಿಸುತ್ತಾರೆ. ಅದು ಪೌಲನು ಹೇಳಿದ್ದಕ್ಕಿಂತ ಬಹಳ ದೂರವಾಗಿರ್ತದೆ. ಅವ್ರು ಹೇಳೋದು ಪೌಲನು ಹೇಳಿದ್ದಕ್ಕಿಂತ ಏನು ಮಾಡೋದು ಬಹಳ ದೂರವಾಗಿರ್ತದೆ ಹೇಳ್ತಾರೆ. ಅವರು ಎಲ್ಲರೂ ಕೂಡಿ ಬಂದಾಗ ಎಲ್ಲರಿಗೂ ಪವಿತ್ರಾತ್ಮನ ಮಾರ್ಗದರ್ಶನವಿತ್ತು ಮತ್ತು ಎಲ್ಲರೂ ಆತ್ಮಿಕ ಆರಾಧನೆಯಲ್ಲಿ ಪಾಲ್ಗಾರರಾಗ್ತಿದ್ರು ಎಂದು ಹೇಳಿದ್ದಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಿ ನಾಳೆ ಮತ್ತೆ ಈ ಸಂಗತಿಗಳನ್ನು ಮತ್ತೆ ಮುಂದುವರಿಸೋಣ. ಸಮಯ ಆಯಿತು. ದೇವರ ಆಶೀರ್ವದಿಸಿ ನಾವು ಮಾಡ್ಕೊಳ್ಳೋದ್ರ ಮೂಲಕವಾಯಿತು. ಅದರಲ್ಲಿ ದೇವರ ವಾಕ್ಯ ಕೇಳ್ರಿ, ಓದ್ರಿ. ಮಿತಿ ಸೂರ್ಯನದ ನಿನ್ನ ರೆಕ್ಕೆಯ ಮೇಲೆ ನನಗೆ ಆರೋಗ್ಯ. ಮಿತಿ ಸೂರ್ಯನದ ನಿನ್ನ ರೆಕ್ಕೆಯ ಮೇಲೆ ಆರೋಗ್ಯ
ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಕೂಟವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ತಂದೆಗೆ ಸ್ತೋತ್ರ. ಆನ್ಲೈನ್ ಕೇಳಿದಂತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿದ್ದೀವಿ. ಸ್ತೋತ್ರ. ಕನ್ನಡ ಮಾತಾಡೋದು ಎಲ್ಲೆಲ್ಲಿದೆಯೋ ಕರ್ತವ್ಯ ಎಲ್ಲೆಲ್ಲ ಕೂಡ ದೇವರೇ ನಿನ್ನ ಹೆಸರಲ್ಲಿ ಈ ವಾಕ್ಯವನ್ನು ಸಂಧಿಸಬೇಕು. ಅನುಗ್ರಹಿಸು. ಸೈತಾನನ ಮತ್ತು ಸತ್ಯ ಸಭೆ ಮಧ್ಯೆ ಹೋರಾಟ ಅದು ನಿಲ್ಲದು ಕರ್ತನೆ. ನೀನು ಜೊತೆಗಿದ್ದು ಹೋರಾಟ ಮಾಡಿದ ನೀನಾಗಿದ್ದಿ. ಇದ್ದ ನಿಮ್ಮದನ್ನು ನನ್ನದೆಂಬುದಾಗಿ ಹೇಳಿದ್ದೀನಿ. ಸ್ತೋತ್ರ. ಇವತ್ತು ಸೈತಾನ ಏನೆಲ್ಲ ತೊಂದರೆ ಕೊಟ್ಟರು ಕೂಡ ದೇವರಿನ ವಾಕ್ಯವನ್ನು ಕರ್ತನೆ ಅದು ಅದ್ಭುತವಾಗಿ ಮುಂದೆ ಸಾಗುವಂತೆ ನೀನು ಸಹಾಯ ಮಾಡಿದ್ದೀನಿ. ಸ್ತೋತ್ರ. ಯಾವಾಗ ನಮ್ಮನ್ನು ಕೆಲಪಿಸಿಕೊಡ್ತೇವೆ. ನೀನು ನಮ್ಮನ್ನು ಆಶೀರ್ವದಿಸು. ಜೊತೆಗರು ಅದ್ಭುತವಾಗಿ ಆಶೀರ್ವದಿಸು. ನಮ್ಮನ್ನು ತುಂಬಿಸು. ನಮ್ಮೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು. ನಮಗೆ ಬೇಕಾದ ಸಹಾಯ ಶಕ್ತಿ ಬಲ ಶಕ್ತಿಯನ್ನು ಅನುಗ್ರಹಿಸು. ನಾವೆಲ್ಲಿ ಬಿದ್ದಿದ್ದೀವಿ ಅಲ್ಲಿ ಹಿಂದಿರುಗಿ ಮತ್ತೆ ಬೇಗ ಬಂದು ಮುಂದೆ ಸಾಗುವಂತೆ ಕೃಪೆ ಅನುಗ್ರಹಿಸು. ದೇವರ ಅದ್ಭುತವಾಗಿ ಆಶೀರ್ವದಿಸು. ಅದೇ ರೀತಿ ಆದ್ದರಿಂದ ಕೇಳಿದಂಥ ನನ್ನ ಮಕ್ಕಳನ್ನ ಮೈಪಡಿಸಿ ಸಭೆ ಸಂಬಂಧಪಟ್ಟ ಎಲ್ಲ ಮಕ್ಕಳನ್ನು ಮೈಪಡಿಸಿ ಆಶೀರ್ವದಿಸಿ ನಡೆಸಬೇಕಾಗಿ ಪ್ರತಿಯೊಬ್ಬರ ಆರೋಗ್ಯದಲ್ಲಿಯೂ ಎಲ್ಲ ವಿಷಯಗಳಲ್ಲಿ ಆರ್ಥಿಕ ವಿಷಯದಲ್ಲಿ ದೇವರ ಜೊತೆಗಿದ್ದು ಈ ಕೊರೋನಾ ವೈರಸ್ ಮಧ್ಯದಲ್ಲಿ ಕೂಡ ಅದ್ಭುತವಾದ ಜೀವಿತವನ್ನು ಜೀವಿಸಿ ಕೃಪೆ ಅನುಗ್ರಹಿಸಿ ಆಶೀರ್ವದಿಸಬೇಕಾಗಿ ರಕ್ಷಕನು ಒಡೆಯನಂತೆ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇಲೆ ಅಲ್ಲೆಲೂಯಾ. ಶುಭರಾತ್ರಿ. ನಾಳೆ ಮತ್ತೆ ಸಾಯಂಕಾಲ ಇರ್ತದೆ, ಮತ್ತೆ ಬೆಳಿಗ್ಗೆ ಇರ್ತದೆ. ಅಲ್ಲೆಲೂಯಾ. ಬೆಳಿಗ್ಗೆ ಆರಾಧನೆ, ಸಾಯಂಕಾಲ ಅದೇ ಸಭಾಕಾಲ ಸಂದೇಶ ಇರ್ತದೆ. ಪ್ರತಿಯೊಬ್ಬರು ಆಸಕ್ತಿಯಿಂದ ಕೂಡದಲ್ಲಿ ಆಸಕ್ತಿ ವಾಕ್ಯ ಕೇಳಿದ್ರಿ. ದೇವರು ನಿಮಗೋಸ್ಕರ ಕೊಟ್ಟ ಸಮಯ. ಅಲ್ಲೆಲೂಯಾ. ಆಮೇಲೆ ಶುಭರಾತ್ರಿ.